ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಶ್ರೀ ಗುರುಭ್ಯೋ ನಮಃ. ಅಥ ಮಧುಬ್ರಾಹ್ಮಣಂ ಅಂತದ ಮುಂದಿನ ಬ್ರಾಹ್ಮಣ ಯಾವುದು? ಮಧುಬ್ರಾಹ್ಮಣ. ಇದು ಪೂರ್ಣವಾಗಿ ಹಯಗ್ರೀವ ದೇವರ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟ ಬ್ರಾಹ್ಮಣ, ಇನ್ನೇನಿಲ್ಲ. ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯ, ಹಿಂದೆ 3ನೇ ಅಧ್ಯಾಯ ಓದಿ ಮುಗಿಸಿ, ಇದು 4ನೇ ಅಧ್ಯಾಯ. ಈ 4ನೇ ಅಧ್ಯಾಯದಲ್ಲಿ ಬರುವಂತಹ ಈ ಬ್ರಾಹ್ಮಣ ಮಧುಬ್ರಾಹ್ಮಣ ವಿಷಯ ಏನ್ ಹೇಳಿಕ್ ಹೊರಟದ ಅಂದ್ರ, ಹಯಗ್ರೀವ ದೇವರ ಮಹಿಮಾ ಏನು, ಎಲ್ಲ ಭಗವದ್ ರೂಪಗಳಿಗೂ ಹಯಗ್ರೀವ ರೂಪಕ್ಕೂ ಅಭೇದವೇ ಇದೆ, ಏನೇನು ವ್ಯತ್ಯಾಸ ಇಲ್ಲ. ಎಷ್ಟು? ಸಾಸ್ವೆ ಕಾಳಿನಷ್ಟು, ಗಸಗಸೆ ಅಳತೆಯಷ್ಟು ಕೂಡ ಭೇದವಿಲ್ಲ. ಭೇದವಿಲ್ಲದೆ ಇದ್ದರೂ ಕೂಡ ಉಪನಿಷತ್ತು ಈ ಪ್ರಸಂಗದಲ್ಲಿ ಹಯಗ್ರೀವ ದೇವರನ್ನೇ ಇಟ್ಟುಕೊಂಡು ಮುಂದೆ ಹೊರಟಿದೆ, ಅವರ ಮಹಿಮೆಯನ್ನ ಹೇಳ್ತಾ ಹೊರಟಿದೆ. ಏನಾಗಿದೆ, ಯಾವ್ಯಾವ ಬ್ರಾಹ್ಮಣ ಓದ್ಕೊಂಡು ಬಂದೀವಿ ಅಂತ ಒಂದ್ಸಲ ನೆನಪು ಮಾಡ್ತೀನಿ. ಮೊದಲನೇ ಬ್ರಾಹ್ಮಣ ಅಜಾತಶತ್ರು ಬ್ರಾಹ್ಮಣ ಅಂತ. ಮೊದಲನೇ ಬ್ರಾಹ್ಮಣ, ಆ ಅಜಾತಶತ್ರು ಬ್ರಾಹ್ಮಣದಲ್ಲಿ ಏನಾಯಿತು ಅಂದ್ರೆ, ಆ ದೃಪ್ತ ಬಾಲಾಕಿ ಎನ್ನುವಂತಹ ಒಬ್ಬ ಋಷಿಕುಮಾರನಿಗೆ ಕಾಶಿ ನಿವಾಸಿಯಾದ ರಾಜ ಅಜಾತಶತ್ರು, ನೀನು ಹೊರಗಡೆಗೆ ಇದ್ದ ಭಗವದ್ ರೂಪಗಳ ಉಪಾಸನೆಯನ್ನ ಮಾಡಿದರೆ ಸಾಲುವುದಿಲ್ಲ, ನಿನಗೆ ಬಿಂಬೋಪಾಸನೆಯಿಂದಲೇ ಮೋಕ್ಷ, ಹೃದಯದಲ್ಲಿರುವಂತಹ ಭಗವಂತನಿಂದಲೇ ಮೋಕ್ಷವಾಗುತ್ತದೆ ಅಂತ ಮೊದಲನೇ ಬ್ರಾಹ್ಮಣದಲ್ಲಿ ತಿಳಿಸಿಕೊಟ್ರು. ಅವನು ಅನೇಕ ಕಡೆಗಳಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದ. ವಾಸ್ತವ, ನೀನು ಅನೇಕ ಸ್ಥಳಗಳಲ್ಲಿ ಪ್ರತಿಮೆಗಳಲ್ಲಿ ಭಗವಂತನ ಉಪಾಸನೆ ಮಾಡಬಹುದು, ಅದು ಪುಣ್ಯಪ್ರದವೂ ಹೌದು, ಅದು ಸಾಧನವೂ ಹೌದು. ಆದರೆ ನಿನಗೆ ಮುಕ್ತಿಯಾಗಬೇಕಾಗಿದ್ದರೆ ನಿನ್ನ ಬಿಂಬರೂಪದ ಸಾಕ್ಷಾತ್ಕಾರವೇ ಆಗಬೇಕು, ಅದನ್ನೇ ಉಪಾಸನೆ ಮಾಡಬೇಕು. ಇದು ಅಜಾತಶತ್ರು ಬ್ರಾಹ್ಮಣ. ಆದ ಮೇಲೆ ಎರಡನೆಯದ್ದು ಶಿಶು ಬ್ರಾಹ್ಮಣ ಅಂತ ಬಂತು. ಯಾಕ? ಉಪಾಸನೆ ಮಾಡುವಾಗ ಯಾವ ವ್ಯಕ್ತಿಗೆ ವೈರಾಗ್ಯವಿಲ್ಲ, ಯಾರಿಗೆ ಇಂದ್ರಿಯ ನಿಗ್ರಹಗಳಿಲ್ಲ, ಅವನು ಶ್ರವಣ ಮನನ ಧ್ಯಾನ ಮೊದಲಾದವುಗಳನ್ನ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಶಿಶು ಬ್ರಾಹ್ಮಣದಲ್ಲಿ ವಾಯುದೇವರು ಎಲ್ಲರ ಕಣ್ಣಿನಲ್ಲಿ ಇದ್ದು ಪ್ರದ್ಯುಮ್ನನೇ ಗೂಟನಾಗಿ, ಅಂಬೃಣಿ ಮಹಾಲಕ್ಷ್ಮಿ ಹಗ್ಗಳಾಗಿ ವಾಯುದೇವರು ಗೋವತ್ಸ ರೂಪದಲ್ಲಿ ಇದ್ದಾರೆ ಅಂತ ಚಿಂತನೆ ಮಾಡಿದಾಗ ಇಂದ್ರಿಯ ನಿಗ್ರಹಗಳಾಗ್ತದೆ ಅಂತ ಆ ಇಂದ್ರಿಯ ನಿಗ್ರಹವನ್ನು ತಿಳಿಸಿಕೊಟ್ರು. ಅದಾದ ಮೇಲೆ ಹಾಗಾದರೆ ಒಂದು ಇಂದ್ರಿಯ ನಿಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ವಾಯುದೇವರು, ಲಕ್ಷ್ಮೀದೇವಿ, ಪ್ರದ್ಯುಮ್ನ ಮೂರನ್ನ ತಿಳ್ಕೊಳ್ಬೇಕು ಅಂದ್ರೆ ಭಗವಂತನದೇನಷ್ಟು ಪ್ರಾಶಸ್ತ್ಯವಿಲ್ವೇನು ಅಂದ್ರ, ಮೂರ್ತಾಮೂರ್ತ ಬ್ರಾಹ್ಮಣದಲ್ಲಿ ಭಗವಂತ ಮೂರ್ತ ಹಾಗೂ ಅಮೂರ್ತ ವಿಲಕ್ಷಣ, ಸರ್ವೋತ್ತಮ, ಸರ್ವೋತ್ಕೃಷ್ಟ ಅಂತನ್ನುವ ಆ ಸಂಶಯವನ್ನ ಪರಿಹಾರ ಮಾಡಿದರು. ಈಗ ಹಿಂದಿನ ಬ್ರಾಹ್ಮಣ, ನಿನ್ನೆ ತನಕ ಓದಿದ ಬ್ರಾಹ್ಮಣ ಮೈತ್ರೇಯಿ ಬ್ರಾಹ್ಮಣ. ಯಾಕೆ ಆ ಭಗವಂತನ ಉಪಾಸನೆಯನ್ನೇ ಮಾಡಬೇಕು, ಬಿಂಬೋಪಾಸನೆಯನ್ನ ಮಾಡಬೇಕು ಅಂದ್ರೆ, ಅವನಿಂದಲೇ ನಮಗೆ ಎಲ್ಲವೂ ಪ್ರಿಯವಾಗುತ್ತದೆ, ಎಲ್ಲರೂ ಪ್ರೀತಿ ಮಾಡ್ತಾರೆ. ಆ ಬಿಂಬನಾದ ಭಗವಂತ ಇಚ್ಛೆ ಮಾಡದೇ ಇದ್ರೆ ಏನು ಇಲ್ಲ ಅಂತ ಯಾಜ್ಞವಲ್ಕ್ಯ ಮೈತ್ರೇಯರ ಸಂವಾದದಲ್ಲಿ ಹೇಳಿ ಮುಗಿಸಿದರು. ಇಷ್ಟು ನಾವು ಕಲ್ತುಕೊಂಡು ಬಂದದ್ದು. ಅಜಾತಶತ್ರು ಬ್ರಾಹ್ಮಣ, ಶಿಶು ಬ್ರಾಹ್ಮಣ, ಮೂರ್ತಾಮೂರ್ತ ಬ್ರಾಹ್ಮಣ, ಮೈತ್ರೇಯಿ ಬ್ರಾಹ್ಮಣ ಅಂತ ಎಷ್ಟು ಸಂಯೋಜನೆ ಮಾಡಿದೆ ನೋಡ್ಕೊಳ್ರಿ. ಅಜಾತಶತ್ರು ಬ್ರಾಹ್ಮಣದಲ್ಲಿ ಬಿಂಬೋಪಾಸನ ಅತ್ಯವಶ್ಯ, ಶಿಶು ಬ್ರಾಹ್ಮಣದಲ್ಲಿ ಆ ಉಪಾಸನೆಗೆ ಬೇಕಾದ ಇಂದ್ರಿಯ ನಿಗ್ರಹ ಅತ್ಯವಶ್ಯ. ಹಾಗಾದ್ರೆ ಇಂದ್ರಿಯ ನಿಗ್ರಹದಲ್ಲಿ ಭಗವಂತ ಬೇಡವೋ ಅಂತ ಕೇಳಿದ್ರೆ, ಭಗವಂತನೇ ನಿಜವಾಗ್ಲೂ ಬೇಕಾದದ್ದು, ಆ ಮೂರ್ತಾಮೂರ್ತ ವಿಲಕ್ಷಣ. ಅವನ ಉಪಾಸನೆ ಯಾಕೆ ಅಂದ್ರೆ, ಅವನು ಅಂತರ್ಯಾಮಿಯಾಗಿ ಇದ್ದಾಗಲೇನೆ ಜಗತ್ತೆಲ್ಲವೂ ನಮಗೆ ಪ್ರೀತಿ ಪಾತ್ರವಾಗ್ತದೆ, ಜಗತ್ತಿಗೆ ನಾವು ಪ್ರೀತಿ ಪಾತ್ರರಾಗ್ತೇವೆ ಅಂತ ಮೈತ್ರೇಯಿ ಬ್ರಾಹ್ಮಣದಲ್ಲಿ. ಹಾಗಾದ್ರೆ ಮಧು ಬ್ರಾಹ್ಮಣದಲ್ಲಿ ಏನ್ ಹೇಳಿ ಹೊರಟಿರಿ?
ಹೇಳಬಹುದಾದ ಎಲ್ಲ ವಿಷಯಗಳು ಮುಗಿತಲ್ಲ ಅಂದ್ರೆ ಚಿಕ್ಕ ಸಂಶಯ ಏನು, ಆ ಅಜಾತಶತ್ರು ಬ್ರಾಹ್ಮಣದಲ್ಲಿ ಸೂರ್ಯನ ಅಂತರ್ಯಾಮಿಯಾದ ಭಗವಂತ, ಚಂದ್ರನ ಅಂತರ್ಯಾಮಿಯಾದ ಭಗವಂತ, ಕನ್ನಡಿಯಲ್ಲಿ ಇದ್ದ ಭಗವಂತ, ನೆರಳಿನಲ್ಲಿ ಇದ್ದ ಭಗವಂತ, ನಡೆದುಕೊಂಡು ಹೋಗುವಾಗ ಪಾದದ ಹಿಂದೆ ಬರುವ ಶಬ್ದದಲ್ಲಿ ಇದ್ದ ಭಗವಂತ, ಇವರ ಉಪಾಸನೆ ಮಾಡಿದರೆ ನಿನಗೆ ಬಿಂಬ ಮೋಕ್ಷವಾಗುವುದಿಲ್ಲ, ಬಿಂಬನ ಉಪಾಸನೆಯನ್ನ ಮಾಡಿದರೆ ಮಾತ್ರ ಮೋಕ್ಷವಾಗ್ತದೆ ಅಂತ ನೀವು ಹೇಳಿಕೆಯನ್ನ ನೀಡಿದರೆ ಆಗ ಬಿಂಬನಿಗೆ ಮಾತ್ರ ಮೋಕ್ಷವನ್ನ ಕೊಡುವ ಸಾಮರ್ಥ್ಯ ಇದೆ, ಉಳಿದ ಅಂತರ್ಯಾಮಿಯಾದ ಭಗವಂತನಿಗೆ ಮೋಕ್ಷ ಕೊಡುವ ಸಾಮರ್ಥ್ಯವಿಲ್ಲವೋ ಅಂತ ಒಂದು ಮಂದಾಶಂಕ. ಶಿಷ್ಯ ಕೂತಿದ್ದಾನೆ, ವಿದ್ಯಾರ್ಥಿ, ಅವನು ನಮ್ಮಷ್ಟು ಪ್ರೌಢನಲ್ಲ, ನಿಮ್ಮಷ್ಟು ಬುದ್ಧಿವಂತನಲ್ಲ. ಶಿಷ್ಯನಿಗೆ ಬಂತು, ಮಂದಾಧಿಕಾರಿಯಾದ ಶಿಷ್ಯನಿಗೆ, ಅಲ್ಲ ನೀವು ಹಿಂಗ್ ಹೇಳಿದ್ರಲ್ಲ, ಬಿಂಬನಿಗೆ ಮಾತ್ರ ಮೋಕ್ಷ ಕೊಡುವ ಸಾಮರ್ಥ್ಯ ಇದೆ, ಅವನ ಉಪಾಸನೆಯಿಂದಲೇ ಮೋಕ್ಷವಾಗ್ತದೆ, ಈ ಉಳಿದ ಅಂತರ್ಯಾಮಿಯಾದ ಭಗವಂತನ ಉಪಾಸನೆಯಿಂದ ಮೋಕ್ಷವಾಗುವುದಿಲ್ಲ ಬಾಲಾಕಿ ಅಂತ ಹೇಳಿದರೆ ನಾವು ಭಗವದ್ ರೂಪಗಳಲ್ಲಿ ಭೇದ ಚಿಂತನೆಯನ್ನ ಮಾಡಿದಂತಾಗೋದಿಲ್ವೋ ಅಂದಾಗ ಮಧುಬ್ರಾಹ್ಮಣದಲ್ಲಿ ಈ ಭಗವಂತನಿಗೂ ಆ ಭಗವಂತನಿಗೂ ಎಳ್ಳಿನಷ್ಟೂ ಭೇದವಿಲ್ಲ, ಎಲ್ಲ ರೂಪಗಳಿಗೂ ಎಲ್ಲ ಸಾಮರ್ಥ್ಯ ಉಂಟು ಅಂತ ಸಮರ್ಥನೆ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಇದು ಮಧುಬ್ರಾಹ್ಮಣದ ರಹಸ್ಯ. ಭಗವಾನ್ ಹಯಗ್ರೀವ. ಇದರಲ್ಲಿ ಇನ್ನೊಂದು ವಿಶೇಷ ಅದ, ಈ ಮಧುಬ್ರಾಹ್ಮಣದಲ್ಲಿ ಆಚಾರ್ಯರು ಎಲ್ಲೂ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವುದೇ ಇಲ್ಲ, ಸಂಪೂರ್ಣ ಮಧುಬ್ರಾಹ್ಮಣ ಮುಗಿದ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ ಭಾಷ್ಯದಲ್ಲಿ. ಭಾರಿ ವಿಚಿತ್ರ, ಇಡೀ ಉಪನಿಷತ್ತು ಮುಗಿಯೋ ತನಕ ಒಂದು ಶಬ್ದ ಆಡೋದಿಲ್ಲ, ಈ ಭಾಗ ಮುಗಿಯೋ ತನಕ. ಭಾಗ ಮುಗಿದ ಮೇಲೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡುತ್ತಾರೆ. ಒಂದು. ಎರಡನೆಯದ್ದು ಏನು ಅಂದ್ರೆ, ಭಾಗವತದ ಷಷ್ಠಸ್ಕಂದವನ್ನ ಅಧ್ಯಯನ ಮಾಡ್ತಾ ಇರುವಾಗ ಒಂದು ಬರ್ತದೆ, ಏನ್ ಬರ್ತದೆ, ನಾರಾಯಣ ವರ್ಮ ಅಂತ ಒಂದು ಬರ್ತದೆ, ನಾರಾಯಣ ವರ್ಮ ಅಂತ. ಆ ನಾರಾಯಣ ವರ್ಮದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ ಇಲ್ಲಿ ಮಧುಬ್ರಾಹ್ಮಣದಲ್ಲಿ. ಇದು ಇವತ್ತಿನಿಂದ ಪ್ರಾರಂಭ ಆಗಿ ಇವತ್ತು ನಾಳೆ 2 ದಿನವೋ 3 ದಿನವೋ ತೆಗೆದುಕೊಳ್ಳುತ್ತದೆ ಪಾಠ. ಅದರಲ್ಲಿ ನಾವು ಓದುವಂತಹದ್ದೇನು, ಅಂತರ್ಯಾಮಿಯಾದ ಭಗವಂತನಿಗೂ ಹೊರಗಿರುವ ಭಗವಂತನಿಗೂ ಎಳ್ಳಿನಷ್ಟೂ ಭೇದವಿಲ್ಲ, ಒಂದು. ಎರಡನೆಯದ್ದು, ಆಚಾರ್ಯರು ಭಾಷ್ಯವನ್ನ ಕೊನೆಗಿಟ್ಟಿದ್ದಾರೆ. ಮೂರನೆಯದ್ದು, ನಾರಾಯಣ ವರ್ಮದ ಮಹತ್ವವೇನು, ಯಾಕೆಂದ್ರೆ ನಾರಾಯಣ ವರ್ಮದಲ್ಲಿ ಒಂದೊಂದು ಭಗವದ್ ರೂಪಗಳಲ್ಲೂ ಸಲ್ಲಿಸಬೇಕಾದ ಒಂದೊಂದು ಪ್ರಾರ್ಥನೆ. ಕೂರ್ಮೋ ಹರಿರಮಾಂ ನಿರಯಾದಶೇಷಾತ್, ಕೂರ್ಮರೂಪಿಯಾದ ಭಗವಂತ ನಮ್ಮನ್ನು ಎಲ್ಲ ನರಕಗಳಿಂದ ಪಾರು ಮಾಡ್ಲಿ, ಇದು ಪ್ರಾರ್ಥನಾ. ಧನ್ವಂತರಿಹಿ ಭಗವಾನ್ ಪಾತ್ವಪಥ್ಯಾತ್, ನಮಗೇನು ಅಪಥ್ಯವಾಗ್ತದೆ, ಅನಾರೋಗ್ಯಕ್ಕೆ ಕಾರಣವಾದ ಆಹಾರ ಸೇವನೆ ಇದೆ, ಇದರಿಂದ ಪಾರು ಮಾಡ್ಲಿ ಧನ್ವಂತರಿ. ನಾರಾಯಣ ಪಾತು ನರಶ್ಚಹಾಸಾತ್, ನಾರಾಯಣ ನಮಗೆ ಕಾಮದಿಂದ ಪರಿಹರಿಸಲಿ, ನರನ ಅಂತರ್ಯಾಮಿಯಾದ ಭಗವಂತ ಇನ್ನೊಬ್ಬರು ನಮ್ಮನ್ನ ಅಪಹಾಸ ಮಾಡದೇ ಇದ್ದಂತೆ ಆಗಲಿ. ಹೀಗೆ ಒಂದೊಂದು ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ನಾರಾಯಣ ವರ್ಮ, ಅದರ ಬಗ್ಗೆ ಅತ್ಯಂತ ಮಹತ್ವದ ಮಾಹಿತಿಯನ್ನ ಈ ಮಧುಬ್ರಾಹ್ಮಣವೇ ಕೊಡ್ತಕ್ಕಂಥದ್ದಾಗಿದೆ. ಇಷ್ಟು ಹೊರಗಿನ ಚೌಕಟ್ಟು. ಇನ್ನು ಮುಂದ ಗೃಹ ಪ್ರವೇಶ. ಭಗವಾನ್ ಹಯಗ್ರೀವ ಮಂತ್ರ ತಗೊಳ್ರಿ. ಕೇವಲ ಮಂತ್ರಾರ್ಥವನ್ನು ಹೇಳ್ತಾ ಹೋಗಬೇಕು. ಒಂದು ಮಂತ್ರದ ಅರ್ಥ ತಿಳ್ಕೊಂಡ್ರೆ ಪ್ಯಾಟರ್ನ್ ಎಲ್ಲಾ ಮಂತ್ರಗಳ ಅರ್ಥವೂ ತಿಳಿತದೆ ಸರಳವಾಗಿ. ಭಗವಾನ್ ಹಯಗ್ರೀವ, ಇದನ್ನು ಇಟ್ಟುಕೊಂಡು ಮೊದಲು ಹಯಗ್ರೀವ ದೇವರೇ, ಭಗವಾನ್ ಸರ್ವಸಮರ್ಥನಾದ ಹಯಗ್ರೀವ ದೇವರೇನಿದ್ದಾರೆ, ಹಿಂಗ ಆ ಹಯಗ್ರೀವ ದೇವರನ್ನ ಮೇಲೆ ನಿಲ್ಸಿರ್ರಿ. ಎಲ್ಲಿಗೆ ಜೋಡಿಸಿಕೊಳ್ಳಬೇಕು ಅಂತ ಹೇಳ್ತೀನಿ, ಮೊದಲು ಭಗವಾನ್ ಹಯಗ್ರೀವ. ಪ್ರಾರಂಭದಲ್ಲಿ ಹಯಗ್ರೀವ ದೇವರ ಸ್ಮರಣೆ. ಇಯಂ ಪೃಥಿವೀ ಸರ್ವೇಷಾಂ ಭೂತಾನಾಂ ಮಧು, ಪದಚ್ಛೇದ ಮಾಡ್ಕೊಳ್ಳೋದು. ಅಸ್ಯೈ ಪೃಥಿವೀ ಸರ್ವಾಣಿ ಭೂತಾನಿ ಮಧು, ಯಶ್ಚಾಯಮಸ್ಯಾಂ ಪೃಥಿವ್ಯಾಂ ತೇಜೋಮಯಃ ಅಮೃತಮಯಃ ಪುರುಷೋ, ಯಶ್ಚಾಯಮಧ್ಯಾತ್ಮಂ ಶಾರೀರಸ್ತೇಜೋಮಯ ಅಮೃತಮಯಃ ಪುರುಷೋ, ಅಯಮೇವ ಸಯೋಯಂ ಆತ್ಮೇದಮೃತಮಿದಂ ಬ್ರಹ್ಮೇದಮಿದಂ ಸರ್ವಂ. ಇದಿಷ್ಟು ಒಂದು. ಇದರಂತೆ ಮುಂದಿನ ಎಲ್ಲಾ ವಾಕ್ಯಗಳು ಅವ ನೋಡಂತ. ಇಯಂ ಪೃಥಿವಿ, ಈ ನಮ್ಮ ಕಣ್ಣಿಗೆ ಕಾಣುವ ಪೃಥಿವಿ ಇದೆಯಲ್ಲ, ಇಯಂ ಪೃಥಿವಿ. ಯಾವಾಗ ಇಯಂ ಅಂತ ಕರಿತೀವಿ, ನಮ್ಮ ಕಣ್ಣಿನ ಎದುರಿನಲ್ಲಿ ಕಾಣುವಂತಹದ್ದನ್ನ ಇಯಂ ಅಂತ ಕರೆಯೋದು. ಇಯಂ ಪೃಥಿವಿ, ಈ ಪೃಥಿವಿ ಇದೆಯಲ್ಲ,
ಸರ್ವೇಷಾಂ ಭೂತಾನಾಂ ಅದರಲ್ಲಿ ವಾಸ ಮಾಡುವಂತಹ ಎಲ್ಲ ಜೀವರಿಗೂ ಕೂಡ ಮಧು 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 ಅಂದ್ರೆ ವಾಸ್ತವಿಕವಾಗಿ ಮಧು ಶಬ್ದಕ್ಕೆ ಜೇನು ಅಂತ ಅರ್ಥ. ಜೇನು ಅಂತ ಅರ್ಥ. ಹಂಗ ಬೇಕಾಗಿಲ್ಲ. ಮಧು ಇವ ಜೇನಿನಂತೆ. ಜೇನೇನ್ ಮಾಡ್ತದ? ಜೇನನ್ನ ಸ್ವೀಕಾರ ಮಾಡಿದವರಿಗೆ, ಜೇನನ್ನ ಭಕ್ಷಣೆ ಮಾಡಿದವರಿಗೆ ಆನಂದವನ್ನು ಉಂಟು ಮಾಡ್ತದ. ಹಾಗ ಮಧು ಮಧು ಅಂತಂದ್ರೆ ಜೇನು, ಜೇನಲ್ಲ, ಜೇನಿನಂತೆ ಸುಖಪ್ರದ ಅಂತ ಅರ್ಥ. ಜೇನಿನಂತೆ ಏನಾಗಿದೆ? ಸುಖಪ್ರದವಾಗಿದೆ. ಶಬ್ದಕ್ಕೆ ಬರ್ಕೊಂಡಿಟ್ಕೊಳ್ರಿ, ಯಾಕಂದ್ರೆ ಕೆಲವೊಮ್ಮೆ ಗೊತ್ತಾಗಂಗಿಲ್ಲ. ಮಧು ಅಂತ ಅನ್ನೋ ಶಬ್ದದ, ಮಧು ಅನ್ನೋ ಶಬ್ದಕ್ಕೆ ಜೇನು ಅಂತ ತಿಳ್ಕೊಂಡ್ರೆ ಹಂಗಾರ ಜೇನು ಅಂತ ತಿಳಿದುಕೊಂಡ್ರೆ ಜೇನಲ್ಲ, ಜೇನಿನಂತೆ. ಜೇನಿನಂತೆ ಅಂದ್ರೆ ಸುಖಪ್ರದ ಅಂತ ಅರ್ಥ. ಅಥವಾ ಇನ್ನೊಂದು ಕಡೆಗೆ ಶ್ರೀಮದಾಚಾರ್ಯ ಮಧುನಾಮ ಸುಖಂ ವಿಂಧ್ಯಾತ್ ಮಾಧುರ್ಯಂ ಸುಖ ಹೇತುತ ಅಂತ ಕೋಶವನ್ನು ಕೊಟ್ಟಾರ. ಪ್ರಾಯ ಛಾಂದೋಗ್ಯದಲ್ಲಿ ಇರಬೇಕು ಅಂತ ಅನಿಸ್ತದ, ಅಥವಾ ಇದೇ ಬೃಹದಾರಣ್ಯಕದಲ್ಲಿ ನೆನಪಿಲ್ಲ. ಮಾಧುರ್ಯ ಮಾಧುರ್ಯ ಅಂತ ಅಂತಿರ್ತೀವಿ ನೋಡ್ರಿ. ಏನು ಏನ ಆ ಶಬ್ದದ ಮಾಧುರ್ಯ, ಏನ ಶಬ್ದದ ಮಾಧುರ್ಯ ಅಂತಿರ್ತೀವಿ. ಶಬ್ದಕ್ಕೆ ಮಾತ್ರ ಮಾಧುರ್ಯ ಅಂತ ಕರೀತಾರೆ, ಉಳಿದ ಕಡೆಗೆ ಕರೆಯುವುದಿಲ್ಲ. ಏನ ಗಂಧದ ಮಾಧುರ್ಯ ಅನ್ನಬಾರದು, ಮತ್ತ ಏನ ರಸದ ಮಾಧುರ್ಯ ಅನ್ನಬಾರದು, ಶಬ್ದದ ಮಾಧುರ್ಯ ಅಂತ. ಅದೇನದು ಮಾಧುರ್ಯ ಅಂದ್ರೆ ಏನರ್ಥ ಅಂದ್ರೆ ಆಚಾರ್ಯ ಬಿಡಿಸುವಾಗ ಮಧುನಾಮ ಸುಖಂ ವಿಂಧ್ಯಾತ್. ಮಾಧುರ್ಯ ಶಬ್ದದಲ್ಲಿ ಮಧು ಅಂದ್ರೆ ಸುಖ, ಮಾಧುರ್ಯ ಅಂದ್ರೆ ಸುಖ ಹೇತುತ, ಸುಖಕ್ಕೆ ಕಾರಣವಾದದ್ದನ್ನ ಮಾಧುರ್ಯ ಅಂತ ಕರೀತಾರೆ. ಯಾರೋ ಸಂಗೀತವನ್ನ ಕೇಳಿದರು, ಆಹಾ ಆಹಾ ಅಂತಂದ್ರು. ಯಾಕೆ ಆಹಾ ಆಹಾ ಅಂದ್ರಿ? ಸುಖವಾಯಿತು. ಆ ಆದ ಸುಖದ ಅಭಿವ್ಯಕ್ತಿಯನ್ನು ಇವನೊಂದು ಶಬ್ದದಿಂದ ಆಹಾ ಆಹಾ ಅಂತಿದ್ದಾನೆ. ಹಾಗಾದ್ರೆ ಇವನ ಸುಖಕ್ಕೆ ಕಾರಣವಾದದ್ಯಾವುದು? ಅದು ಮಾಧುರ್ಯ. ಮಧು ಸುಖ, ಸುಖಕ್ಕೆ ಕಾರಣವಾದದ್ದು ಮಾಧುರ್ಯ ಅಂತ. ಮಧು ಶಬ್ದಕ್ಕೆ ಅರ್ಥ ಏನು ಬರೆದು ಶ್ರೀಮದಾಚಾರ್ಯರು? ಸುಖ ಅಂತ ಅರ್ಥ ಬರ್ದಾರೆ. ಎರಡು ಅರ್ಥ. ಮಧು ಅಂದ್ರೆ ಜೇನು, ಜೇನು ಅನ್ನೋ ಅರ್ಥ ಇಟ್ಕೊಂಡ್ರ ಮಧು ಇವ ಜೇನಿನಂತೆ ಸುಖಪ್ರದ. ಅಥವಾ ಮಧು ಶಬ್ದಕ್ಕೆ ಸುಖ ಅಂತೆ ಅರ್ಥ ಇಟ್ಕೊಂಡ್ರೆ ಸುಖಪ್ರದಳು ಅಂತ ಅರ್ಥ. ಇಯಂ ಪೃಥಿವಿ, ಈ ಭೂಮಿ ಇದ್ದಾಳಲ್ಲ, ಸರ್ವೇಷಾಂ ಭೂತಾನಾಂ ಮಧು, ಇದರ ಮೇಲೆ ವಾಸ ಮಾಡುವಂತಹ ಎಲ್ಲ ಜೀವರಿಗೂ ಕೂಡ ಸುಖಪ್ರದಳಾಗಿದ್ದಾಳೆ. ಸರಿ, ಮತ್ತೆ ಈ ಭೂತಗಳೇನು ವಾಸ ಮಾಡ್ತಾವಲ್ಲ, ಇವು ಪೃಥಿವಿಗೆ ಸುಖಪ್ರದವೋ ದುಃಖಪ್ರದವೋ? ಪ್ರಶ್ನೆ ಇದೆಯಲ್ಲ. ಆಕೆ ಅವಳು ಮಹಾನುಭಾವಳು, ತಾಯಿ ದೊಡ್ಡವಳು, ನಮಗೆಲ್ಲರಿಗೂ ಸುಖವನ್ನು ಕೊಟ್ಲು, ಸುಖಪ್ರದಳಾಗಿದ್ದಾಳೆ. ವಾಸ ಮಾಡುವಂಥವ್ರು ನೀವು ಪೃಥಿವಿಗೆ ಸುಖಪ್ರದರೋ ದುಃಖಪ್ರದರೋ ಅಂದ್ರೆ ಉಪನಿಷತ್ ಹೇಳ್ತದ, ಅಸ್ಯೈ ಪೃಥಿವ್ಯೈ ಸರ್ವಾಣಿ ಭೂತಾನಿ ಮಧು. ಈ ಪೃಥಿವಿಗೂ ಕೂಡ ಇದರ ಮೇಲೆ ವಾಸ ಮಾಡುವ ಜನರೆಲ್ಲರೂ ಸುಖಪ್ರದರು. ನಾವೆಲ್ಲರೂ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ರೆ ಅವಳಿಗೆ ಸುಖವನ್ನ ಉಂಟು ಮಾಡ್ತೇವೆ. ಹೆಂಗ್ ಸುಖ ಉಂಟು ಮಾಡ್ತೀರಿ ನೀವು? ಪ್ರಶ್ನೆ ಇದೆಯಲ್ಲ. ನೀವೇನ್ ಭೂಮಿಗೆ ಸುಖ ಉಂಟು ಮಾಡ್ತೀರಿ? ಉಪನಿಷತ್ತು ಅಕಸ್ಮಾತ್ತಾಗಿ ನಮಗ ಕೇಳ್ಬಿಡ್ತೀವಿ ಅಂತ ಇಟ್ಕೊಳ್ರಿ, ನೀ ಏನಪ್ಪಾ ಪೃಥ್ವಿಗೆ ಸುಖ ಉಂಟು ಮಾಡ್ತಿ ಹೇಳೋಣ ಅಂತಂದ್ರೆ, ತೆಗ್ಗು ತೋಡ್ತೀನಿ, ಬಾವಿ ತೋಡ್ತೀನಿ, ಬಿಲ್ಡಿಂಗ್ ಕಟ್ತೀನಿ, ಅಪಾರ್ಟ್ಮೆಂಟ್ಗಳನ್ನು ಕಟ್ತೀನಿ, ಇನ್ನೂ ಏನೇನೋ ಬಂಗಾರದ ಗಣಿಗಳನ್ನ ತೆಗೆದು ಅಗದು ಹಾಕ್ತೀನಿ. ಇದೇನು ಸುಖಪ್ರದನ? ನಾವು ಅಲ್ಲ. ಅದಕ್ಕ ಇನ್ನು ಮುಂದಿನ ಎಲ್ಲಾ ಅಂಶಗಳಲ್ಲೂ ಸುಖಪ್ರದ ಅನ್ನುವುದನ್ನು ಹೆಂಗೆ ಹೇಳಿದ್ದಾರೆ ಅಂದ್ರೆ, ಸ್ವಸ್ವ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ಮಾಡ್ತಾ ಅವರ ಸೇವೆಯನ್ನ ಮಾಡುವುದೇ ಅವರ ಸುಖ ಅಂತ ತಿಳ್ಕೊಳ್ರಿ. ನಿನ್ನ ಪಾಲಿನ ಕರ್ತವ್ಯ ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ಏನ್ ಜಗತ್ತಿಗೆ ಸುಖ ಕೊಡ್ತೀವಿ, ಜಗತ್ತಿಗೆ ನಮ್ಮಿಂದ ಸುಖವಾಗ್ತದೇನೋ ನೋಡಿದ್ರೆ ನಮ್ಮಿಂದ ಜಗತ್ತಿಗೆ ದುಃಖವೇ ಅದ. ಏನ್ ನಮ್ಮಿಂದ ದುಃಖನೇ ಅದ ಅಲ್ಲ ಅಂದ್ರೆ ಇಲ್ಲ, ಸರ್ವಾತ್ಮನ ಇಲ್ಲ. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ನಿಯತಂ ನಿಜಂ ಕರ್ಮ ಕುರು. ಇದೇನು ನಿನ್ನ ವರ್ಣಾಶ್ರಮೋಚಿತವಾದ ಕರ್ಮಗಳಿವೆಯೋ ಅವುಗಳನ್ನ ಮಾಡು. ಇದೇ ನೀನು ಜಗತ್ತಿಗೆ ಮಾಡುವ ಸೇವಾ, ಅದರಿಂದ ಜಗತ್ತಿಗೆ ಸುಖವಾಗುತ್ತದೆ. ಏನಾಶ್ಚರ್ಯ! ನಾವು ಸಂಧ್ಯಾವಂದನ, ದೇವರ ಪೂಜಾ, ಬಲಿಹರಣ, ವೈಶ್ವದೇವ ಇವುಗಳನ್ನೇನು ಮಾಡ್ತಿದ್ದೀವಿ, ಇವುಗಳನ್ನ ಮಾಡುವುದು ಏನು ಅಂತ ಕೇಳಿದ್ರೆ ಜಗತ್ತಿಗೆ ಸುಖವನ್ನ ಉಂಟು ಮಾಡುವುದಕ್ಕೆ ಮಾಡುತ್ತೇವೆ. ಹೇಳಲೇ ಇಲ್ಲ ನಮಗೆ ಯಾರು. ಸುಮ್ಮನೆ ಮಾಡ್ರಿ, ಎಷ್ಟು ಬಹಳ ಮಾತಾಡ್ತೀರಿ, ಎಲ್ಲ ಸಂಧ್ಯಾವನೆ ಮಾಡಂತ ಯಾರು ಮಾಡ್ಬಿಡ್ಬೇಕಪ್ಪ ಅಟ್ಟ ಅಂತ ಇಷ್ಟು ಹೇಳ್ಬಿಟ್ರು.
इयं पृथिवी सर्वेषां भूतानां मधु अस्यै पृथिवी सर्वाणि भूतानि मधु यश्चायमस्यां पृथिव्यां यः ಯಾರು ಇದನ್ನ ಎಲ್ಲಿ ಸೇರಿಸ್ಕೋಬೇಕು ಭಗವಾನ್ ಹಯಗ್ರೀವಹನ್ ಸೇರಿಸ್ಕೋಬೇಕೀಗ ಯಾರು ಅಯಂ ಯಶ್ಚಾಯಂ ಯಾವ ಇವನು ಅಸ್ಯಾಂ ಪೃಥಿವ್ಯಾಂ ಈ ಪೃಥಿವಿಯಲ್ಲಿ ತೇಜೋಮಯ ಅಮೃತಮಯ ಪುರುಷಃ ಈ ಪೃಥಿವಿಯಲ್ಲಿರುವ ತೇಜೋಮಯನಾದ ಅಮೃತಮಯನಾದ ಪುರುಷನಿದ್ದಾನೋ ಅವನೇ ಭಗವಾನ್ ಹಯಗ್ರೀವ ಯಶ್ಚಾಯಂ ಅಧ್ಯಾತ್ಮಂ ಈ ಅಧ್ಯಾತ್ಮದಲ್ಲಿದ್ದಾನಲ್ಲ ಶಾರೀರ ಅಧ್ಯಾತ್ಮ ಅಂದ್ರೆ ಶರೀರಾಂತರ್ಗತನಾಗಿ ಇದ್ದವನು ಅಧ್ಯಾತ್ಮ ಶರೀರದಲ್ಲಿದ್ದವನು ಶಾರೀರ ತೇಜೋಮಯ ಅಮೃತಮಯ ತೇಜೋಮಯ ಅಮೃತಮಯ ಅಮೃತಮಯ ಮತ್ತ ಮುಂದ ಪುರುಷ ಯಾರು ಪುರುಷ ಇದ್ದಾನೋ ಸಹ ಅಯಮೇವ ಸಹ ಅವನೇ ಇವನು ಯೋಯಂ ಆತ್ಮ ಯಾರವನು ಸರ್ವತ್ರ ವ್ಯಾಪ್ತನಾದವನು ಅಮೃತಂ ಇದಂ ಇದಂ ಬ್ರಹ್ಮ ಇದಂ ಸರ್ವಂ ಅವನೇ ಅಮೃತ ಅವನೇ ಬ್ರಹ್ಮ ಅವನೇ ಎಲ್ಲವೂ ಇಷ್ಟು ವಿಷಯದ ಈಗ ಎಷ್ಟು ಶಬ್ದಗಳು ತಿಳ್ಕೋಬೇಕು ಇನ್ನ ಅಂತ ನೋಡಂತ ಮೊದಲನೇದ್ದು ಪೃಥಿವ್ಯಾಂ ಇವನೇನು ಹಯಗ್ರೀವ ರೂಪಿಯಾದ ಪರಮಾತ್ಮನಿದ್ದಾನಲ್ಲ ಆ ಹಯಗ್ರೀವ ರೂಪಿಯಾದ ಪರಮಾತ್ಮನೇ ಪೃಥಿವಿಯಲ್ಲಿರುವಂತಹ ತೇಜೋಮಯ ಈ ಪೃಥಿವಿ ಅಂತರ್ಗತನಾಗಿ ಇದ್ದ ಭಗವಾನ್ ಹಯಗ್ರೀವನಿದ್ದಾನಲ್ಲ ಅವ ಏನಿದ್ದಾನ ಅಂದ್ರ ತೇಜೋಮಯ ಅಂತ ಶಬ್ದ ಇದೆ ತೇಜ ಅಂತನ್ನೋ ಶಬ್ದಕ್ಕ ಪ್ರಕಾಶ ಬೆಳಕು ಕಾಂತಿ ಅಂತ ಅರ್ಥ ತೇಜ ಅನ್ನೋ ಶಬ್ದವನ್ನ ತೇಜಸ್ಸು ಉಳ್ಳವನು ಅಂತ ಅರ್ಥ ಮಾಡಬಹುದು ತೇಜೋಮಯ ಅಂತ ಹೇಳಿದಾಗ ಇನ್ನೇನ್ ಅರ್ಥ ಮಾಡ್ತೀರಿ ಅಂದ್ರೆ ಮುಂದೆ ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಅನಂತವಾದ ತೇಜಸ್ಸು ಉಳ್ಳವನು ಅನಂತ ಪ್ರಕಾಶ ಉಳ್ಳವನು ಅಂತ ಬರೆದಿದ್ದಾರೆ ಪೆನ್ಸಿಲ್ಲೇ ಅಂಡರ್ಲೈನ್ ಮಾಡಿಕೊಂಡು ತೇಜೋಮಯ ಅಂತನ್ನೋ ಶಬ್ದಕ್ಕ ಅನಂತ ತೇಜಸ್ಸು ಉಳ್ಳವನು ಅಂತ ಅರ್ಥ ಮಾಡಿಕೊಳ್ರಿ ಅನಂತ ತೇಜಸ್ಸುಳ್ಳವನು ಊಹಾ ಮಾಡ್ಕೊಳ್ಬಹುದಾ ಏನಂತ ಊಹಾ ಮಾಡ್ಕೊಳ್ಬಹುದು ಭಗವಂತನಿಗೆ ಅನಂತ ತೇಜಸ್ಸಿದೆ ಅಂತ ಅನ್ನೋದನ್ನ ಹೆಂಗ್ ಊಹಾ ಮಾಡ್ತೀವಿ ಬರುವುದಿಲ್ಲ ಕಲ್ಪನಾ ಬರುವುದಿಲ್ಲ ನಮಗೆ ಅರ್ಜುನ ವಿಶ್ವರೂಪವನ್ನ ನೋಡಿದ ಕಣ್ಣು ಕುಕ್ಕಿ ಕೋರೈಸ್ಲಿಕ್ಕೆ ಪ್ರಾರಂಭ ಆಯಿತು ಯಾವಾಗ ಕಣ್ಣು ಕುಕ್ಕಿ ಕೋರೈಸಿತೋ ಆಗ ಉದ್ಗಾರ ತೆಗೆದ ಕೃಷ್ಣ ನಿನ್ನನ್ನು ಈಗ ನಾನು ಏನ್ ನೋಡ್ತಾ ಇದ್ದೀನಿ ಅಂತ ಕೇಳಿದ್ರೆ ದಿವಿ ಸೂರ್ಯ ಸಹಸ್ರಸ್ಯ ಭವೇ ಯುಗಪದುತ್ಥಿತ ಒಂದೊಮ್ಮೆ ಆಕಾಶದಲ್ಲಿ ಏಕಕಾಲಕ್ಕೆ 1000 ಸೂರ್ಯರ ಉದಯವಾದರೆ ಏನು ಪ್ರಕಾಶವಿದೆಯೋ ಆ ಪ್ರಕಾಶವನ್ನ ನಾನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ ಎಂದ ಏನ್ ಕಲ್ಪನಾ ಮಾಡ್ಕೋತೀರಾ ಒಂದು ಸೂರ್ಯ ಇದ್ದಾನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಒಬ್ಬ ಬರ್ತಾನ ಅದು ಏನು ಬಿಟ್ಟು 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 ಬರ್ತಿರ್ತಾನೆ ಒಮ್ಮೆ ಬರಂಗಿಲ್ಲ ಇಂತಹ ಸೂರ್ಯ 2 ಸೂರ್ಯ ಬಂದ್ರು ಅಂತ ಇಟ್ಕೊಳ್ರಿ ಒಂದ್ ದಿವಸ ನಿಮ್ ಮನಿ ಮುಂದ ನಿಮ್ ಕಣ್ಣು ಏನಾಗ್ತಾವ ಅಂತ ಅನ್ನೋದು ಆಮೇಲೆ ವಿಚಾರ ಮಾಡೋಣಂತ ಮೊದಲು ಹೆಂಗಿರ್ತದೆ ಬೆಳಕು ಅಂತ ಕಲ್ಪನಾ ಮಾಡ್ಕೊಳ್ರಿ 3 ಸೂರ್ಯ 4 ಸೂರ್ಯ 5 ಸೂರ್ಯ 10 ಸೂರ್ಯರು ಏಕಕಾಲದಲ್ಲಿ ನಿಮ್ಮ ಮನೆ ಮುಂದೆ ಕಾಣಿಸಿಕೊಂಡರೆ ಏನು ಭಯಾನಕ ಇದೆ ವಿಚಾರ ಮಾಡ್ರಿ 10 ಗುಣಿಸು 10 ಬಂದರೆ ಏನು ಭಯಾನಕ 100 ಆಯ್ತು 100 ಗುಣಿಸು 10 ಆದ್ರೆ ಏನಾಯ್ತು ಅಂತ ವಿಚಾರ ಮಾಡ್ರಿ ಅಷ್ಟು ಪ್ರಕಾಶವನ್ನ ಕಾಣುವ ಸಾಮರ್ಥ್ಯ ಇಂದ್ರದೇವರ ಕಣ್ಣಿಗೆ ಭಗವಂತನ ಸಾಮರ್ಥ್ಯ ಅಷ್ಟಲ್ಲ ಇಂದ್ರದೇವರ ಕಣ್ಣಿಗೆ ದಿವಿ ಸೂರ್ಯ ಸಹಸ್ರಸ್ಯ ಭವೇ ಯುಗಪದುತ್ಥಿತ ಅರ್ಜುನ ಅಂತಾನೆ ಸ್ವಾಮಿ ನಿನ್ನ ಮೂರ್ತಿಯ ಪ್ರಕಾಶವನ್ನ ನಾನು ಹೇಗೆ ಕಾಣ್ತಿದ್ದೀನಿ ಅಂದ್ರೆ ಒಂದೊಮ್ಮೆ ಏಕಕಾಲದಲ್ಲಿ 1000 ಸೂರ್ಯರು ಆಕಾಶದಲ್ಲಿ ಉದಿಸಿ ಬಂದರೆ ಆ ಪ್ರಕಾಶವನ್ನ ಕಾಣ್ತಾ ಇದ್ದೀನಿ ಮಹಾಭಾರತ ತಾತ್ಪರ್ಯದಲ್ಲಿ ರಾಮಚಂದ್ರ ಜನಕರಾಜನ ಮಿಥಿಲಾಪಟ್ಟಣಕ್ಕೆ ಬಂದಂತೆ ಜನ ಅವನನ್ನು ಹೇಗೆ ನೋಡಿದರು ಸಹಸ್ರ ಲಕ್ಷಾಮಿತಿ ಭಾನುದೀಧಿತಿಂ ಶ್ರೀಮದಾಚಾರ್ಯ ಅಂತಾರೆ 1000 ಸೂರ್ಯ ಪ್ರಕಾಶ ಲಕ್ಷ ಸೂರ್ಯ ಪ್ರಕಾಶ ಅನಂತ ಸೂರ್ಯ ಪ್ರಕಾಶನನ್ನಾಗಿ ರಾಮನನ್ನ ಕಂಡ್ರು ಅಂತ ಒಂದ್ ಹೇಳ್ರಿ 1000 ಅಂತರ ಹೇಳ್ರಿ ಲಕ್ಷ ಅಂತರ ಹೇಳ್ರಿ ಅನಂತ ಅಂತ ಹೇಳ್ರಿ ಅಂತ ಅದಕ್ಕ ಸ್ವಾದಿ ಸ್ವಾಮಿಗಳವರು ಸ್ವಾದಿರಾಜರು ಏನಂತಾರ 1000 ಅಂತ ಹೇಳಿದ್ದು
ಅಧಮಾಧಿಕಾರಿಗಳಿಗೆ, ಲಕ್ಷ ಅಂತ ಹೇಳಿದ್ದು ಮಂದಾಧಿಕಾರಿಗಳಿಗೆ, ಅನಂತ ಅಂತ ಹೇಳಿದ್ದು ಚತುರ್ಮುಖ ಬ್ರಹ್ಮದೇವರ ದೃಷ್ಟಿಯಲ್ಲಿ ಹೇಳ್ಯಾರ. ನೀ ಬಾ ತಲೆಗೆ ಕೂಡ ಮುಂದೆ ಓದು ಅಂತ ಹೇಳ್ತಾರೆ. ಅದಕ್ಕೆ ಸಹಸ್ರ ಲಕ್ಷಾಮಿತ ಭಾನುದೀದಿತಿಂ ಅಂತ. ಅಂತಹ ಅನಂತವಾದ ತೇಜಸ್ಸು ಉಳ್ಳವರು ನಮ್ಮ ಹಯಗ್ರೀವ ದೇವರು. ನಾಳೆ ಏನು ಪ್ರತಿಷ್ಠಾಪನೆಗೊಳ್ಳುವ ಹಯಗ್ರೀವ ದೇವರಿದ್ದಾರೆ, ಇವರಿಗೆ ನೀವು ನಮಸ್ಕಾರ ಮಾಡುವಾಗ ಯಶ್ಚಾಯಮಸ್ಯಾಂ ಪೃಥಿವ್ಯಾಂ ತೇಜೋಮಯ, ಅನಂತ ತೇಜಸ್ಸು ಉಳ್ಳಂತಹ ಹಯಗ್ರೀವ ದೇವರಿದ್ದಾರಲ್ಲ, ಅವರೇ ಈ ಶಿಲಾ ಪ್ರತಿಮೆಯ ಅಂತರ್ಗತರಾಗಿ ಕೂತಿದ್ದಾರೆ. ಅಮೃತಮಯ, ನಿತ್ಯರಾಗಿದ್ದಾರೆ. ಮುಂದಿನ ಶಬ್ದ ಅಮೃತಮಯ, ನಿತ್ಯ, ಯಾವ ದೋಷ ಇಲ್ಲ, ಯಾವ ದೋಷ ಇಲ್ಲ. ಅನಿತ್ಯತ್ವಂ ದೇಹಹಾನಿ, ದುಃಖ ಪ್ರಾಪ್ತಿ ಅಪೂರ್ಣತ, ಯಾವ್ದ್ಯಾವ್ದಿಲ್ಲ. ಅಪರಿಪೂರ್ಣನಾಗಿದ್ದಾನೆ, ದುಃಖ ಪ್ರಾಪ್ತಿಯದ, ಅನಿತ್ಯ ಅದ, ದೇಹ ಹಾನಿಯದ, ಯಾವುದು ಇಲ್ಲ. ಅಮೃತಮಯ ಪುರುಷ. ಯಶ್ಚಾಯಂ ಅಸ್ಯಾಂ ಪೃಥಿವ್ಯಾಂ ತೇಜೋಮಯ ಅಮೃತಮಯ ಪುರುಷೋ ಯಶ್ಚಾಯಂ ಅಧ್ಯಾತ್ಮಂ. ಇದು ಹೊರಗೆ ಅಧಿದೈವದಲ್ಲಾಯ್ತು. ಇನ್ನು ಒಳಗೆ ಬರ್ರಿ. ಅಧ್ಯಾತ್ಮಂ ಶಾರೀರ, ಶರೀರದಲ್ಲಿದ್ದಾನ ಆತ್ಮನಿಗೆ ಸಂಬಂಧಪಟ್ಟಂತಹ ಶರೀರ, ಆ ಶರೀರದಲ್ಲಿ ವಾಸ ಮಾಡುವಂತಹ ಪರಮಾತ್ಮ ತೇಜೋಮಯ, ಅನಂತ ತೇಜ ಪ್ರಕಾಶ, ಅಮೃತಮಯ, ನಿತ್ಯ ಪರಿಪೂರ್ಣ, ಪುರುಷ ಅಯಮೇವ, ಅವನೇ. ಹೊರಗೆ ಯಾರಿದ್ದಾರೋ ಒಳಗೆ ಇದ್ದವನು ಅವನೇ. ಏನ್ ಹೇಳಿತು? ಅಭಿನ್ನ, ಅಭಿನ್ನ. ಹೊರಗೆ ಇದ್ದ ಹಯಗ್ರೀವ ರೂಪವು ಅನಂತ ತೇಜಸ್ಸು ಉಳ್ಳದ್ದು. ನನ್ನ ಒಳಗೆ ಇದ್ದ ಭಗವಂತ ಹಯಗ್ರೀವ ಇದ್ದಾನಲ್ಲ, ಅವನೂ ಅನಂತ ತೇಜಸ್ಸು ಉಳ್ಳವನು. ಯೋಯಮ ಆತ್ಮ. ಈ ಆತ್ಮ ಅನ್ನೋ ಶಬ್ದ ಇದೆಯಲ್ಲ, ಇದಕ್ಕೆ ಅರ್ಥ ಏನು? ಆತ್ಮ ಅಂದ್ರೆ ಸರ್ವತ್ರ ವ್ಯಾಪ್ತನಾದ ಅಂತ ಅರ್ಥ. ಅದಕ್ಕೆ ರಾಯರು ಏನ್ ಬರೀತಾರ ಮಂತ್ರಾಲಯ ಸ್ವಾಮಿಗಳು? ಆತ್ಮ ಸರ್ವಗತಃ ಹರಿಹಿ ಮೂಲರೂಪಿ. ಮೂಲರೂಪಿಯಾಗಿರುವಂತಹ ಪರಮಾತ್ಮ ಬರ್ಕೊಂಡಿಟ್ಕೊಳ್ರಿ. ಏನಂತ? ಸಹಾಯೋಯಂ ಆತ್ಮ ಅನ್ನೋ ಶಬ್ದಕ್ಕ ಮೂಲ ರೂಪದ ಪರಮಾತ್ಮ ಅಂತ ಬರ್ಕೊಳ್ರಿ. ಅವರು ಇವನೇ, ಬೇರೆ ಯಾರು ಅಲ್ಲ. ಹೆಂಗಿದ್ದಾನವ ಅಂದ್ರ ಇದಂ ಅಮೃತಂ, ಈ ಭಗವದ್ ರೂಪವು ನಿತ್ಯ, ಬ್ರಹ್ಮ ಗುಣಪೂರ್ಣ, ಸರ್ವಂ ಅನೂರಂ ಸರ್ವಗಂ, ಒಂದು ಚೂರು ಜಾಗವನ್ನ ಬಿಡದೆ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡವನು. ಸರ್ವಂ ಅನ್ನೋ ಶಬ್ದಕ್ಕ ಸರ್ವತ್ರ ವ್ಯಾಪ್ತ ಅಂತ ಬರ್ಕೊಂಡ್ಬಿಡ್ರಿ. ಬಹಳ ಚಂದಾತು, ಬಹಳ ಚಂದಾತು. ಮೂರು ರೂಪಗಳಿಗೆ ಅಭೇದವನ್ನ ಚಿಂತನೆ ಮಾಡಲಿಕ್ಕೆ ಹೊರಟಿದೆ ಈ ಮಧುಬ್ರಾಹ್ಮಣ. ಮೊದಲನೆಯದ್ದು ಎಲ್ಲಿದ್ದಾನ? ಹೊರಗಿನ ಜಡವಾದ ಪದಾರ್ಥ ಪೃಥಿವಿ, ಅದಕ್ಕೆ ಅಭಿಮಾನಿನಿ ಧರಾದೇವಿ. ಜಡವಾದ ಪೃಥಿವಿಯಲ್ಲೂ ಅಭಿಮಾನಿನಿಯಾದ ಧರಾದೇವಿಯಲ್ಲೂ ಅಂತರ್ಯಾಮಿಯಾಗಿ ಇರುವಂತಹ ಹಯಗ್ರೀವ ದೇವರು ಅನಂತ ತೇಜಸ್ಸುಳ್ಳವರು. ಆ ಅನಂತ ತೇಜಸ್ಸುಳ್ಳವರಾದ ಹಯಗ್ರೀವ ದೇವರೇ ಈ ಶರೀರದಲ್ಲಿರುವಂತಹ ಹಯಗ್ರೀವ ದೇವರು. ಯಾಕ? ಇಲ್ಲಿರುವಂತಹ ಹಯಗ್ರೀವ ದೇವರು ಅನಂತ ತೇಜಸ್ಸು ಉಳ್ಳವರು, ಅಲ್ಲಿರುವಂತಹ ಹಯಗ್ರೀವ ದೇವರು ಅಮೃತರು, ನಿತ್ಯರು. ನನ್ನ ದೇಹದ ಅಂತರ್ಯಾಮಿಯಾದ ಭಗವಾನ್ ಹಯಗ್ರೀವನು ಅಮೃತ, ನಿತ್ಯ. ಅಷ್ಟೇ ಅಲ್ಲ, ಇವರಿಬ್ಬರೂ ಸರ್ವತ್ರ ವ್ಯಾಪ್ತನಾದ ಮೂಲರೂಪಿಯಾದ ಪರಮಾತ್ಮನಿಂದ ಅಭಿನ್ನರು. ಅವನೂ ಅಮೃತ, ಅವನೂ ನಿತ್ಯ, ಅವನು ಸರ್ವತ್ರ ವ್ಯಾಪ್ತ, ಅವನು ಗುಣಪೂರ್ಣ. ಒಂದು ಮಂತ್ರ ಆಯ್ತು. ಇನ್ನ ಎಲ್ಲ ಮಂತ್ರಗಳು ಇದೇ ಪ್ಯಾಟರ್ನ್ ನಲ್ಲಿ ಹೋಗ್ತಾವ. ಹೆಚ್ಚು ವಿವರಣೆಯನ್ನ ಮಾಡುವುದು ಬೇಡ. ಎರಡನೇದು ತಗೊಳ್ರಿ. ಇಮಾಹ ಆಪಹ, ಈ ನೀರು, ಪೃಥ್ವಿ ಆದ್ಮೇಲೆ ನೀರಿಗೆ ಬರ್ತಾರ. ಸರ್ವೇಷಾಂ ಭೂತಾನಾಂ ಮಧ್ವಾ, ಮಧವಃ ಅಂತ ಅರ್ಥ. ಮಧು, ಮಧು. ಆಸಾಂ ಆಪಾಂ ಸರ್ವಾಣಿ ಭೂತಾನಿ ಮಧು. ಈ ನೀರುಗಳೆಲ್ಲವೂ, ಈ ಜಗತ್ತಿನಲ್ಲಿರುವಂತಹ ಜಲ, ಇದು ಎಲ್ಲ ಭೂತಗಳಿಗೂ ಕೂಡ ಸುಖಪ್ರದವಾಗಿದೆ. ಪೃಥ್ವಿ ಹೇಗೆ ಸುಖಪ್ರದವೋ ಹಾಗೆ ನೀರು ಕೂಡ ನಮಗೆ ಸುಖಪ್ರದವಾಗಿದೆ. ಆಸಾಮಾಪಾಂ, ಈ ನೀರುಗಳಿಗೆ ಸರ್ವಾಣಿ ಭೂತಾನಿ ಮಧು, ಎಲ್ಲ ಭೂತಗಳು ಸುಖಪ್ರದರಾಗಿದ್ದಾರೆ. ಏನಿಲ್ಲ, ಸೇಮದ ವಿಷಯ ಒಂದೇ ತರಹದ ಹೋಗ್ತಿರೋದಷ್ಟೇ. ಪೃಥ್ವಿ ಬದ್ಲಿ ನೀರು ತಗೊಳ್ಳೋದು.
ಆಯ್ತಾ, ಮುಂದೇನಿಲ್ಲ. ಯಶ್ಚಾಯಮಪ್ಸು ತೇಜೋಮಯ ಅಮೃತಮಯ, ನೀರಿನಲ್ಲಿ ಇದ್ದಾನಲ್ಲ ಭಗವಂತ, ಅವ ತೇಜೋಮಯ, ಅನಂತ ತೇಜಃಪುಂಜ, ನಿತ್ಯನಾಗಿದ್ದಾನೆ ಪುರುಷ. ಯಶ್ಚಾಯಂ ಅಧ್ಯಾತ್ಮಂ, ಅವನೇ ಒಳಗಿದ್ದಾನ. ಎಲ್ಲಿ? ರೇತಸಃ, ದೇಹದಲ್ಲಿರುವಂತಹ ರೇತೋ ಭಾಗ, ರೇತಸ್ ಅಂತೇನದ ಆ ಭಾಗದಲ್ಲಿ ಇದ್ದಾನ ಭಗವಂತ. ತೇಜೋಮಯ ಅಮೃತಮಯ, ಮುಗಿದೋಯ್ತು ಪುರುಷ. ಅಯಮೇವ ಸಹಾಯೋಯಂ ಆತ್ಮೇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ, ಅವನು ಮೂಲರೂಪಿಯಾದ ಭಗವಂತನಿಂದ ಅಭಿನ್ನನಾಗಿದ್ದಾನೆ. ಅವನು ಅಮೃತನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಮೂರು ಮೂರು ಭಗವದ್ ರೂಪಗಳಿಗೆ ಅಭೇದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಹೊರಗಿನ ಪದಾರ್ಥ ನನ್ನಂತರ್ಯಾಮಿಯಾದ ಭಗವಂತ, ಮೂಲ ರೂಪದ ಭಗವಂತ. ಮಣ್ಣಾಯಿತು, ನೀರಾಯಿತು. ನೆಕ್ಸ್ಟ್ ಅಗ್ನಿ. ಅಯಮಗ್ನಿ ಸರ್ವೇಷಾಂ ಭೂತಾನಾಂ ಮಧು, ಅಸ್ಯ ಅಗ್ನೇಃ ಸರ್ವಾಣಿ ಭೂತಾನಿ ಮಧು. ಯಶ್ಚಾಯಮಸ್ಮಿನ್ನಗ್ನೋ ತೇಜೋಮಯಃ ಅಮೃತಮಯಃ ಪುರುಷೋ, ಯಶ್ಚಾಯಮಧ್ಯಾತ್ಮಂ ವಾङ्ಮಯಸ್ತೇಜೋಮಯೋ ಅಮೃತಮಯಃ ಪುರುಷೋ, ಅಯಮೇವ ಸ ಯೋಯಮಾತ್ಮೇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ. ಅಯಮಗ್ನಿ, ನಿನ್ನ ಕಣ್ಣಿಗೆ ಕಾಣುವಂತಹ ಜಡವಾದ ಅಗ್ನಿ ಇದೆಯಲ್ಲ, ಅದಕ್ಕೆ ಅಭಿಮಾನಿಯಾದ ಅಗ್ನಿದೇವರಿದ್ದಾರಲ್ಲ, ಇವರಿಬ್ಬರೂ ಸರ್ವೇಷಾಂ ಭೂತಾನಾಂ ಮಧು, ಎಲ್ಲರಿಗೂ ಸುಖವನ್ನುಂಟು ಮಾಡ್ತಾರ. ಅಂದ್ರ ಯಾವ ದೇವತೆಗಳಿಗೂ ಯಾವ ಭೂತಕ್ಕೂ ಕೂಡ ನಮಗೆ ಅಸೌಕರ್ಯವನ್ನ ಮಾಡಬೇಕು ಅಂತ ಇಲ್ಲ. ಇದನ್ನ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಪಂಚಭೂತಗಳು ಅಂತನ್ನೋದು ಭೂತಗಳ ಲೆಕ್ಕದಲ್ಲಿ, ಜೊತೆಗೆ ಇನ್ನೇನೇನು ಪದಾರ್ಥಗಳನ್ನು ಇಲ್ಲಿ ಹೇಳ್ತಾರೋ ಈ ಎಲ್ಲ ಪದಾರ್ಥಗಳ ನಿರ್ಮಾಣ ಆದದ್ದು ಯಾಕಂದ್ರ ನಮ್ಮ ಸೌಖ್ಯಕ್ಕಾಗಿ, ನಮ್ಮ ಅಸೌಕರ್ಯಕ್ಕಾಗಿ ಅಲ್ಲ, ಇನ್ಕನ್ವೀನಿಯನ್ಸ್ ಅಲ್ಲ, ಸೌಖ್ಯಕ್ಕಾಗಿ. ನಾವೇನ್ ಮಾಡೀವಿ? ಇದ್ದ ಪಂಚಭೂತಗಳನ್ನ ನಮ್ಮ ಅಸೌಕರ್ಯ ಉಂಟು ಮಾಡುವಷ್ಟು ತಯಾರು ಮಾಡಿ ಇಟ್ಟಿದ್ದೀವಿ. ಅದು ಎಷ್ಟು ಚಂದ ಮಾಡಿಟ್ಟಿದ್ದೀವಿ ಅಂದ್ರೆ ಅದು ಸುಖವನ್ನು ಉಂಟು ಮಾಡ್ತದಂತ ತಲೆಯಲ್ಲಿ ಇಲ್ಲವೇ ಇಲ್ಲ, ಕೇವಲ ಅಸೌಖ್ಯವನ್ನು ಉಂಟು ಮಾಡ್ತದಂತ ಕೂತ್ ಬಿಟ್ಟಿವಿ ನಾವೆಲ್ಲ. ಅಯಮಗ್ನಿ ಸರ್ವೇಷಾಂ ಭೂತಾನಾಂ ಮಧು, ಅಗ್ನೇಹೇ ಸರ್ವಾಣಿ ಭೂತಾನಿ ಮಧು. ನಾವೆಲ್ಲರೂ ಕೂಡ ಎಲ್ಲ ಭೂತಗಳು ಆ ಯಾರವರು? ಅಗ್ನಿಗೆ ಸೌಖ್ಯವನ್ನುಂಟು ಮಾಡುತ್ತೇವೆ. ಮುಂದೆ ಬರ್ರಿ. ಯಶ್ಚಾಸ್ಮಿನ್ ಅಗ್ನೌ ತೇಜೋಮಯ, ಈ ಅಗ್ನಿಯಲ್ಲಿರುವಂತಹ ಪರಮಾತ್ಮ ತೇಜೋಮಯನಾಗಿದ್ದಾನೆ, ಅಮೃತಮಯನಾಗಿದ್ದಾನೆ. ಶಬ್ದಾರ್ಥ ಹಿಂದೆ ಹೇಳ್ಬಿಟ್ಟಿವಿ. ಪುರುಷ ಯಶ್ಚಾಯಂ ಅಧ್ಯಾತ್ಮಂ, ಅವನೇ ಶರೀರದಲ್ಲಿ ಇದ್ದಾನ. ಯಾರು? ವಾಂಗ್ಮಯ. ಹೆಂಗಿದ್ದಾನವ? ವಾಂಗ್ಮಯ. ವಾಂಗ್ಮಯ ಅಂದ್ರ ವಾಗೀಂದ್ರಿಯದಲ್ಲಿ ಇದ್ದು ಅವುಗಳನ್ನು ನುಡಿಸುವಂಥವನಾಗಿದ್ದಾನೆ. ವಾಂಗ್ಮಯ ಅನ್ನೋ ಶಬ್ದಕ್ಕೆ ರಘುತ್ತಮ ಸ್ವಾಮಿಗಳವರು ವಾಚಿ ಸ್ಥಿತ, ನಮ್ಮ ಮಾತಿನಲ್ಲಿ ಇದ್ದಾನ ಅಂತ ಹೇಳಿದ್ದಾರೆ. ಯಾರಿವರು? ಹಯಗ್ರೀವ ದೇವರು. ಹಯಗ್ರೀವ ದೇವರು ಮಾತಿನಲ್ಲಿ ಇದ್ದಾರ. ಅದಕ್ಕೆ ಐತರೇಯ ಉಪನಿಷತ್ತಿನ ಕೊನೆಯಲ್ಲಿ ಒಂದು ಮಾತು ಬಂದದ, ಐತರೇಯ ಉಪನಿಷತ್ತಿನ ಪ್ರಾರಂಭದಲ್ಲಿ ಒಂದು ಮಾತು ಬಂದದ. ಏನಂತಾರ? ವಾಗೀಂದ್ರಿಯದಲ್ಲಿ ಇದ್ದವರು ಹಯಗ್ರೀವ ದೇವರು. ಹಯಗ್ರೀವ ದೇವರ ಸ್ತೋತ್ರವನ್ನ ಮಾಡಿಕೊಂಡು ಮುಂದೆ ಮಾತಾಡ್ಲಿಕ್ಕೆ ಶುರು ಮಾಡ್ರಿ, ಒಳ್ಳೆ ಮಾತುಗಳನ್ನ ಆಡಿಸ್ತಾರ ಅಂತ ಬಂದದ. ಓಷ್ಟ ಪಿಧಾನ ನಕುಲಿ ದಂತೈಹಿ ಪರಿವೃತ ಪವಿಹಿ ಸರ್ವಸ್ಯೈ ವಾಚೈಶಾನ ಚಾರುಮಾಮಿಹ ವಾದಯೇತ್ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮಾತನಾಡಿದರೆ ಹಯಗ್ರೀವ ದೇವರು ಒಳ್ಳೆ ಮಾತಾಡಿಸ್ತಾರಂತ. ಪುರುಷ ರೂಪದ ಹಯಗ್ರೀವ ದೇವರಿದ್ದಂತೆ ಸ್ತ್ರೀ ರೂಪದ ಹಯಗ್ರೀವ ದೇವರೂ ಇದ್ದಾರ. ಅದಕ್ಕ ಇದೇ ಐತ್ರೇಯದ ಮಾತನ್ನ ಜಗನ್ನಾಥದಾಸರು ಭೋಜನ ಸವಿಭಾಗ ಸಂಧಿಯಲ್ಲಿ ತರುವಾಗ ತ್ರಿಪದಿಪಾದ್ಯ ಹಯಾಸ್ಯ ವಾಚ್ಯದೋಳು ಅಂತ ಮಾತಾಡ್ತಾರ. ಅದು ತ್ರಿಪದಿಪಾದ್ಯ, ಗಾಯತ್ರಿ ಪ್ರತಿಪಾದ್ಯನಾಗಿರುವಂತಹ ಹಯಗ್ರೀವ ದೇವರು ವಾಚ್ಯದೊಳು, ಆಕ್ಚುಲಿ ಇದೇನದು ವಾಚಿನೊಳು, ಮಾತಿನಲ್ಲಿ ಇದ್ದಾನ ಅಂತ ಹೇಳ್ಬೇಕಾಗಿದೆ ಅವ್ರಿಗೆ. ಅಂದ ಮೇಲೆ ನಮ್ಮ ಮಾತಿನಲ್ಲಿ ಹಯಗ್ರೀವ ದೇವರು ಇದ್ದಾರೆ ಅಂತ ನೆನಪಿಟ್ಟುಕೊಳ್ರಿ. ಮುಂದೆ ಬರ್ರಿ. ಇನ್ನ ಅಧ್ಯಾತ್ಮಂ ವಾಂಗ್ಮಯ ತೇಜೋಮಯ ಅಮೃತಮಯ ಪುರುಷ, ಅಯಮೇವ ಸ ಯೋಯಂ ಆತ್ಮ, ಅವನೇ ಈ ಸರ್ವತ್ರ ವ್ಯಾಪ್ತನಾದ ಮೂಲರೂಪಿ ಪರಮಾತ್ಮ. ಇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ, ಅವನೇ ಅಮೃತ, ಅವನೇ ಗುಣಪೂರ್ಣ, ಅವನೇ ಎಲ್ಲ ಕಡೆಗೆ ಇದ್ದವನು. ಅಯಂ ವಾಯು ಬಂತ್ ನೋಡ್ರಿ. ಈಗ ವಾಯು, ಈ ವಾಯು ಏನಿದ್ದಾರಲ್ಲ
ಇದನ್ನ ಯಾರು ತಗೋಬೇಕು ಅಂದ್ರ ಪ್ರಬಹ ವಾಯು ಅಂತ ತಗೊಳ್ಬೇಕು ಅಂತ ಬರೀತಾರ ರಾಯರು. ಬರ್ಕೊಳ್ರಿ, ವಾಯು ಅನ್ನೋ ಶಬ್ದಕ್ಕ ಪ್ರಬಹ ವಾಯು ಅಂತ ಬರ್ದಿಟ್ಕೊಳ್ರಿ. ಪ್ರಬಹ ವಾಯು ಸರ್ವೇಷಾಂ ಭೂತಾನಾಂ ಮಧು, ಬೀಸುವ ಗಾಳಿ ನಮ್ಮೆಲ್ಲರಿಗೂ ಕೂಡ ಸುಖಪ್ರದವಾಗಿದೆ. ಅಸ್ಯ ವಾಯೋ ಸರ್ವಾಣಿ ಭೂತಾನಿ ಮಧು, ಈ ವಾಯುವಿಗೆ ನಾವೆಲ್ಲರೂ ಸುಖಪ್ರದರಾಗಿದ್ದೇವೆ. ಯಶ್ಚಾಸ್ಮಿನ್ ಅಯಂ ವಾಯೌ, ಈ ವಾಯುವಿನಲ್ಲಿ ಇದ್ದ ಭಗವಾನ್ ಹಯಗ್ರೀವ ಇದ್ದಾನಲ್ಲ, ತೇಜೋಮಯ ಅಮೃತಮಯ ಪುರುಷ, ತೇಜೋಮಯನಾದ ಅಮೃತಮಯನಾದ ಪುರುಷನಾಗಿದ್ದಾನೆ. ಯಶ್ಚಾಯಂ ಅಧ್ಯಾತ್ಮಂ, ಅವನೇ ಅಧ್ಯಾತ್ಮದಲ್ಲಿ ದೇಹದಲ್ಲಿ ಪ್ರಾಣ ಉಸಿರಾಟ ನೆನೆಸಿದ್ದಾನೆ. ತೇಜೋಮಯ ಅಮೃತಮಯ ಪುರುಷ, ತೇಜೋಮಯನಾದ ಅನಂತ ತೇಜಃಪುಂಜನಾದ ನಿತ್ಯ ಪರಿಪೂರ್ಣನಾದ ಪುರುಷ ಇವನೇ ಹೊರಗೆ ಇರುವ ವ್ಯಾಪ್ತನಾದ ಮೂಲರೂಪಿ ಪರಮಾತ್ಮನಿಂದ ಅಭಿನ್ನನಾಗಿದ್ದಾನೆ. ಬರ್ರಿ, ಅಯಮಾದಿತ್ಯ ಸೂರ್ಯ ಸರ್ವೇಷಾಂ ಭೂತಾನಾಂ ಮಧು, ಎಲ್ಲರಿಗೂ ಸುಖವನ್ನುಂಟು ಮಾಡುತ್ತಾನೆ. ಸರ್ವಾಣಿ ಭೂತಾನಿ ಮಧು, ಎಲ್ಲ ಜೀವರಾಶಿಗಳು ಅವನಿಗೆ ಸುಖವನ್ನುಂಟು ಮಾಡುತ್ತಾರೆ. ಹೆಂಗ್ ಸುಖ ಉಂಟು ಮಾಡ್ತಾರ? ನೀವ್ ಹೆಂಗ್ ಮಾಡ್ತೀರಿ? ಎಲ್ಲಾರು ಬಿಟ್ಬಿಡ್ರಿ, ನೀವೇನು ಈ ಪಾಠಕ್ಕೆ ಕೂತೀರಿ, ಹೆಂಗ್ ಮಾಡ್ತೀರಿ? ಇಷ್ಟೊತ್ತು ಹೇಳಿದಿರೋ ಇಲ್ಲೋ? ಯಾಕೆ ಮಧ್ಯಕ್ಕೆ ಪ್ರಶ್ನೆ ಮಾಡ್ತೀರಿ? ಸುಮ್ಮನೆ ಹೇಳ್ತೀರಿ. ನಮಗ್ ಪ್ರಶ್ನೆ ಮಾಡಿ ನಮ್ ತಲಿ ಖರ್ಚು ಮಾಡೋ ಹಂಗ್ ಮಾಡ್ಬೇಡ್ರಿ, ದಯ ಮಾಡಿ. ಯಾಕೆ ಸುಮ್ಮನೆ ನಮ್ಮ ಪಾಡಿ ನಾವು ಕೇಳಿಕತಿ, ಎಷ್ಟು ಆನಂದದಿಂದ ಕೇಳ್ತಿದ್ದೀವಿ. ಅರ್ಧ ಗಂಟೆ ಆಯ್ತು, ಒಂದು ಮಾತಿಲ್ಲ, ಕಥೆ ಇಲ್ಲ, ಸರಳ ಹೊಂಟದ. ಸುಮ್ಮನೆ ಯಾಕೆ ಪ್ರಶ್ನೆ ಮಾಡ್ತೀರಿ? ಮತ್ತ ಅಯಮಾದಿತ್ಯ ಸರ್ವೇಷಾಂ ಭೂತಾನಾಂ ಮಧು, ಆದಿತ್ಯಸ್ಯ ಸರ್ವಾಣಿ ಭೂತಾನಿ ಮಧು. ಸಂಧ್ಯಾ ವಂದನೆಯನ್ನ ಮಾಡಿ, ಅರ್ಘ್ಯ ಪ್ರದಾನವನ್ನ ಮಾಡಿ ಸೂರ್ಯನಿಗೆ ಸುಖವನ್ನುಂಟು ಮಾಡ್ತೀರಿ. ನೀವು ಉಳಿದವ್ರು ಏನ್ ಮಾಡ್ತಾರೆ ಬೇಡ, ನಮಗ ನಾವಷ್ಟು ನೋಡ್ಕೊಂಡ್ರೆ ಸಾಕು ನಮ್ ಕೆಲಸ. ಏನ್ ಮಾಡ್ಬೇಕು? ಭಗವಾನ್ ಸೂರ್ಯ, ಆ ಆಕಾಶಮಣಿ ಎನಿಸಿಕೊಂಡಿರುವಂತಹ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನ ಮಾಡಿ ಅವನಿಗೆ ಸುಖ ಪ್ರದಾನ ಮಾಡಬೇಕು. ಅಸ್ಮಿನ್ ಆದಿತ್ಯೇ ತೇಜೋಮಯ, ಈ ಆದಿತ್ಯನಲ್ಲಿ ಅನಂತ ತೇಜಃಪುಂಜನಾದ ಅಮೃತಮಯನಾದ ಪುರುಷ. ಯಶ್ಚಾಯಂ ಅಧ್ಯಾತ್ಮಂ, ಅವನೇ ಒಳಗಿರುವಂತಹ ಚಾಕ್ಷುಷಃ, ಕಣ್ಣಿನಲ್ಲಿದ್ದ ಪುರುಷನಾಗಿದ್ದಾನೆ. ತೇಜೋಮಯ ಅಮೃತಮಯ ಪುರುಷ, ಅಯಮೇವ ಸಯೋಯಮಾತ್ಮೇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ. ಮುಗೀತು. ಮುಂದ ಇಮಾಹ ದಿಶಃ, ಈ ದಿಕ್ಕುಗಳು, 10 ದಿಕ್ಕು, 8 ದಿಕ್ಕು, ಎಡಕ ಬಲಕ್ಕ ಮ್ಯಾಲೆ ಕೆಳಗೆ 2 ದಿಕ್ಕುಗಳು, 10 ದಿಕ್ಕುಗಳು. ಸರ್ವೇಷಾಂ ಭೂತಾನಾಂ ಮಧು, ಸುಖಪ್ರದರಾಗಿದ್ದಾರೆ. ಆಶಾಂ ದಿಶಾಂ ಸರ್ವಾಣಿ ಭೂತಾನಿ ಮಧು, ಈ ಎಲ್ಲ ದಿಕ್ಕುಗಳಿಗೆ ನಾವು ಸುಖಪ್ರದರಾಗಿದ್ದೇವೆ. ಯಶ್ಚಾಯಂ ಆಸು ದಿಕ್ಷು ತೇಜೋಮಯ ಅಮೃತಮಯ ಪುರುಷ, ಈ ದಿಕ್ಕುಗಳಲ್ಲಿ ಇದ್ದ ತೇಜೋಮಯನಾದ ಅಮೃತಮಯನಾದ ಪುರುಷನಿದ್ದಾನಲ್ಲ, ಅವನೇ ಅಧ್ಯಾತ್ಮಂ. ಶ್ರೌತ್ರ ಪ್ರಾತಿಶ್ರುತ್ಕ, ಶ್ರೌತ್ರ ಪ್ರಾತಿಶ್ರುತ್ಕ ಅಂದ್ರೇನು? ಕಿವಿಯಲ್ಲಿದ್ದುಕೊಂಡು ನಮ್ಮ ಶಬ್ದಗಳನ್ನ ಕೇಳುತ್ತಾನೆ. ಬರ್ಕೊಳ್ರಿ, ಶ್ರೌತ್ರ ಅನ್ನೋ ಶಬ್ದಕ್ಕ ಕಿವಿಯಲ್ಲಿರುವ. ಪ್ರಾತಿಶ್ರುತ್ಕ, ಮುಂದಿನ ಶಬ್ದ ಏನದ? ಪ್ರಾತಿಶ್ರುತ್ಕ ಅಂತದ. ಪ್ರತಿಶೃಣೋತಿ ಪ್ರಾತಿಶ್ರುತ್ಕ, ಕೇಳಿಸಿಕೊಳ್ಳುತ್ತಾನೆ. ಪ್ರಾತಿಶ್ರುತ್ಕ ಅಂದ್ರ ಕೇಳಿಸಿಕೊಳ್ಳುತ್ತಾನ, ಕಿವಿಯಲ್ಲಿದ್ದು ಕೇಳಿಸಿಕೊಳ್ಳುತ್ತಾನ. ಏನೇನು ಮಾತಾಡ್ತೀರಿ ಈ ಎಲ್ಲ ಮಾತುಗಳನ್ನು ಅವನು ಕೇಳಿಸಿಕೊಳ್ತಾನ. ಏನ್ ಆಶ್ಚರ್ಯ, ಏನ್ ಆಶ್ಚರ್ಯ. ವಾಗೀಂದ್ರಿಯದಲ್ಲಿ ಇದ್ದು ಹಯಗ್ರೀವನೇ ಮಾತಿನಲ್ಲಿದ್ದಾನ. ಆ ಮಾತುಗಳಲ್ಲಿ ಇದ್ದವನ ಹಯಗ್ರೀವ. ಅದೇ ಹಯಗ್ರೀವ ಕಿವಿಗಳಲ್ಲಿದ್ದು ಅವನೇ ಕೇಳಿಸಿಕೊಳ್ತಾನಂತ. ಇನ್ನೇನಿಲ್ಲ. ವಾಗೀಂದ್ರಿಯದಲ್ಲಿದ್ದು ಮಾತುಗಳನ್ನ ಆಡಿಸಿ, ಮಾತುಗಳಲ್ಲಿ ಇದ್ದು ಕಿವಿ ಎಂಬ ಇಂದ್ರಿಯದಲ್ಲಿ ಇದ್ದು ಆಡಿದ ಮಾತುಗಳನ್ನೆಲ್ಲವನ್ನ ಕೇಳಿಸಿಕೊಳ್ತಾನ. ಎರಡೂ ಅವನಂತೆ, ಎರಡೂ ಅವನಂತೆ. ಇಲ್ಲಿದ್ದು ಅಲ್ಲಿದ್ದು ಎರಡೂ ಕೆಲಸಗಳನ್ನು ಅವನೇ ಮಾಡ್ತಾನ. ಮುಂದ ತೇಜೋಮಯ ಅಮೃತಮಯ ಪುರುಷ, ಅಯಮೇವ ಸಯೋಯಮಾತ್ಮೇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ. ಅಯಂ ಚಂದ್ರ, ಈ ಚಂದ್ರಮಂಡಲ, ಚಂದ್ರಮಂಡಲಾಭಿಮಾನಿಯಾದ ದೇವತಾ. ಸರ್ವೇಷಾಂ ಭೂತಾನಾಂ ಮಧು, ಎಲ್ಲರಿಗೂ ಸುಖಪ್ರದ. ಅಸ್ಯ ಚಂದ್ರಸ್ಯ ಸರ್ವಾಣಿ ಭೂತಾನಿ ಮಧು, ಈ ಚಂದ್ರನಿಗೆ ನಾವೆಲ್ಲರೂ ಸುಖಪ್ರದರು. ಯಶ್ಚಾಯಮಸ್ಮಿನ್ ತೇಜೋಮಯ ಅಮೃತಮಯ ಪುರುಷ, ಈ ಚಂದ್ರನ ಅಂತರ್ಯಾಮಿಯಾದ ತೇಜೋಮಯನಾದ ಅಮೃತಮಯನಾದ ಪುರುಷ. ಯಶ್ಚಾಯಮಧ್ಯಾತ್ಮಂ, ಒಳಗೆಲ್ಲಿದ್ದಾನ? ಮಾನಸಃ, ಮನಸ್ಸಿನಲ್ಲಿ ಇದ್ದಾನ. ಚಂದ್ರ ನಮ್ಮ ಮನಸ್ಸಿಗೆ ಅಭಿಮಾನಿ. ಆ ಮನಸ್ಸಿಗೆ ಅಭಿಮಾನಿಯಾದ ಚಂದ್ರನಲ್ಲೂ ಮನಸ್ಸಿನಲ್ಲೂ ಇದ್ದಾನ. ತೇಜೋಮಯ ಅಮೃತಮಯ ಪುರುಷ, ಅಯಮೇವ ಸಹ ಯೋಯಮಾತ್ಮೇದಂ ಮೃತಂ ಇದಂ ಬ್ರಹ್ಮ ಇದಂ ಸರ್ವಂ.
ಮುಂದ ಇಯಂ ವಿದ್ಯುತ್ ಮಿಂಚು ಬರ್ಲಿಕ್ಕತ್ತಲ್ಲ ಮಳೆಗಾಲ. ಭೂತಾನ ಮಧು, ಈ ಮಿಂಚು ಬೀಳೋದು ಕೂಡ ನಮಗೆ ಸುಖ ಉಂಟು ಮಾಡಲು. ಅಸ್ಸೇ ವಿದ್ಯುತಃ ಸರ್ವಾಣಿ ಭೂತಾನಿ ಮಧು, ಈ ಮಿಂಚಿಗೆ ನಾವೆಲ್ಲರೂ ಸುಖಪ್ರದರಾಗಿದ್ದೇವೆ. ಉಳಿದದ್ದೆಲ್ಲ ಡಿಟ್ಟೋ ತೆಳಗ. ಅಯಂ ಸ್ತನ ಇತ್ನುಹು ತಗೊಳ್ರಿ. ಸ್ತನ ಇತ್ನುಹು ಅಂದ್ರ ಗುಡುಗು. ಘಡ 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 ಗುಡುಗು ಬರ್ತದ. ಮಿಂಚ ಆದ್ಮೇಲೆ ಏನ್ ಬರೋದು? ಗುಡುಗು ಬರ್ತದ. ಸ್ತನ ಇತ್ನುಹು ಅಂದ್ರೆ ಗುಡುಗು ಅಂತ ಬರ್ಕೊಳ್ರಿ. ಈ ಗುಡುಗು ಯಾರು? ವಾಯುದೇವರು. ಬರ್ಕೊಂಡಿಟ್ಕೊಳ್ರಿ. ಸ್ತನ ಇತ್ನುಹು ಅಂದ್ರೆ ಗುಡುಗು, ಅಲ್ಲಿರುವಂತವ್ರು ವಾಯುದೇವರು. ಒಂದು ಗುಡುಗು ಹಾಕ್ತಾರ ಅಂತ ಇರ್ತಾರ ನೋಡ್ರಿ ಕೆಲವು ಕಡೆಗೆ. ಒಂದು ಗುಡುಗು ಹಾಕಿದ್ರು ಅಂತಂದ್ರೆ ಎಲ್ಲ ಶಾಂತ ಆಗ್ಬಿಡ್ತು ಅಂತ. ಯಾರು ಗುಡುಗು ಹಾಕೋರು, ಗುಡುಗಿನಲ್ಲಿ ಇದ್ದವ್ರು ಯಾರು ಅಂದ್ರೆ ವಾಯುದೇವರು ಅಂತ ಅರ್ಥ. ಮಾಸ್ಟರ್ ಅವರು ಗುಡುಗು ಹಾಕಿದ್ರು ಅಂದ್ರೆ ಮುಗೀತು, ಕ್ಲಾಸ್. ಬಹಳ ಶಬ್ದ ಮಾಡ್ಲಿಕ್ಕೆ ಎಲ್ಲ ಸೈಲೆಂಟ್ ಆಗ್ಬಿಡ್ತದೆ, ಮುಗಿದು ಹೋಯ್ತು. ಅದಕ್ಕೆ ಸ್ತನ ಇತ್ನುಹು. ಅದರಲ್ಲಿ ಈ ಸ್ತನ ಇತ್ನು ಗುಡುಗಿನಲ್ಲಿದ್ದ ವಾಯುದೇವರು ಎಲ್ಲ ಭೂತಗಳಿಗೂ ಸುಖಪ್ರದರಾಗಿದ್ದಾರೆ. ನಾವು ಎಲ್ಲ ಭೂತಗಳು ವಾಯುದೇವರಿಗೆ ಸುಖಪ್ರದರಾಗಿದ್ದೇವೆ, ಇತ್ಯಾದಿ ಇತ್ಯಾದಿ. ಅಯಂ ಆಕಾಶ. ನೆಕ್ಸ್ಟ್ ಬರ್ರಿ. ಆಕಾಶ ಸರ್ವೇಷಾಂ ಭೂತಾನಾಂ ಮಧು, ಎಲ್ಲರಿಗೂ ಸುಖಪ್ರದವಾಗಿದೆ ಆಕಾಶ. ವಿನಾಯಕ ಅಂತ ಅರ್ಥ, ಗಣಪತಿ. ಆಕಾಶ ಆಕಾಶಾಭಿಮಾನಿಯಾದ ವಿನಾಯಕರು. ಯಥಾ ಪ್ರಕಾರ ಅವರು ನಮಗೆ ಸುಖಪ್ರದರಾಗಿದ್ದಾರೆ, ನಾವು ಅವರಿಗೆ ಸೇವೆ ಮಾಡುವ ಮೂಲಕವಾಗಿ ಸುಖಪ್ರದರಾಗಿದ್ದೇವೆ. ಅವರ ಅಂತರ್ಯಾಮಿಯಾಗಿರುವಂತಹ ಭಗವಂತ, ನಮ್ಮ ಅಂತರ್ಯಾಮಿಯಾದ ಭಗವಂತ ಇಬ್ಬರು, ಒಬ್ಬರೇ. ಮೂಲರೂಪಿಯಾದ ಭಗವಂತ ಒಬ್ಬನೇ. ಅಯಂ ಧರ್ಮ. ಯಾರು? ಯಮದೇವರು. ಬರ್ಕೊಳ್ರಿ. ಧರ್ಮ ಅನ್ನೋ ಶಬ್ದಕ್ಕೆ ಯಮಃ ಅಂತ ಅರ್ಥ. ಅಲ್ಲಿ ಒಳಗ ಒಂದು ಶಬ್ದ ಉಳಿತು ಕಾಣಿಸ್ತದ. ಎಲ್ಲಿ ಉಳಿತದ ಅದು? ಶಾಬ್ದ. ಅಲ್ಲಿ ನೋಡಿ, ಹಿಂದ್ ಬರ್ರಿ. ವಾಯುದೇವರನ್ನ ಹೇಳುವಾಗ ಯಶ್ಚಾಯಂ ಅಧ್ಯಾತ್ಮಂ ಶಾಬ್ದ ಸೌವರ ಅಂತ ಹೇಳಿ ಶಬ್ದದ. ಶಾಬ್ದ ಅಂದ್ರ ಶಬ್ದದಲ್ಲಿ ಇದ್ದು, ಸೌವರ ಅಂದ್ರ ಸ್ವರದಲ್ಲಿ ಇರುವಂತವನು ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ. ಶಾಬ್ದ ಶಬ್ದದಲ್ಲಿ ಇದ್ದವನು, ಹಾಗೂ ಸೌವರ ಸ್ವರದಲ್ಲಿ ಇದ್ದವನು. ನಮ್ಮ ಸ್ವರದ ಏರಿಳಿತ ಇರ್ತದಲ್ಲ, ಆ ಈ ಸ್ವರಗಳು, ಈ ಸ್ವರಗಳಲ್ಲಿ ಇದ್ದವರು ವಾಯುದೇವರು. ಮುಂದ ಹೊರಗಡೆಗೆ ಇದ್ದ ಆಕಾಶ, ಒಳಗಡೆಗೆ ಇದ್ದ ಆಕಾಶ. ನೆಕ್ಸ್ಟ್ ಬರ್ರಿ. ಧರ್ಮ. ಧರ್ಮ ಅಂದ್ರೆ ಯಮದೇವರು. ಆ ಯಮದೇವರು ಎಲ್ಲ ಭೂತಗಳಿಗೂ ಸುಖವನ್ನುಂಟು ಮಾಡ್ತಾರ. ಎಲ್ಲ ಭೂತಗಳು ಯಮದೇವರಿಗೂ ಸುಖವನ್ನುಂಟು ಮಾಡ್ತಾವ. ಅದ್ ಹೆಂಗ್ರಿಪಾ? ಯಮದೇವರು ನಮಗೇನು ಸುಖ ಉಂಟು ಮಾಡ್ತಾರ? ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸಾಯಿಸಿಬಿಟ್ಟು, ದೇಹವನ್ನ ಬಿಡಿಸಿಬಿಟ್ಟು ಕರ್ಕೊಂಡು ಹೋಗ್ತಾರ. ಅದೇನು ಸುಖ ಉಂಟು ಮಾಡ್ತಾರ ಅಂದ್ರ ಅದ ಸುಖ. ಇನ್ನು ಆ ದೇಹದಾಗ ಇರ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲದು. ಜರ್ಜಿತ ಆಗಿ ಹೋಗಿತ್ತು, ಜೀರ್ಣ ಆಗಿ ಹೋಗಿತ್ತು. ದುರಭಿಮಾನ, ನನ್ನ ಶರೀರ ನನ್ನ ಶರೀರ ನನ್ನ ಶರೀರ ಅನ್ನುವಂತಹ ಅತ್ಯಾಶ ಅಭಿಮಾನದಿಂದ ಅಲ್ಲಿ ಕೂತಿದ್ದಿ. ಯಮದೇವರಂದ್ರು, ಸಾಕ್ ಮಾಡು, ಎಷ್ಟು ಆಶಾ ಮಾಡ್ತಿ, ಸಾಕಿನ್ನ ಬಾ ಹೇಳು ಅಂತ ಹೇಳಿ ಅದರಿಂದ ಎತ್ತಿಕೊಂಡು ಹೊರ ಕರ್ಕೊಂಡು ಹೋಗಿ ದೊಡ್ಡ ಉಪಕಾರ ಮಾಡ್ರು, ದೊಡ್ಡ ಸುಖ ಮಾಡಿದ್ದ. ಒಂದು ವೇಳೆ ಹಿಂಗ್ ವಿಚಾರ ಮಾಡ್ರಿ, ಎಲ್ಲೋ ಅಲ್ಲಿ ಇಲ್ಲಿ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ನೋಡ್ತಿರ್ತಿರಲ್ಲ, ಇನ್ಸ್ಟಾಗ್ರಾಮ್ನಲ್ಲೆಲ್ಲ 100 ವರ್ಷ, 110 ವರ್ಷ, 120 ವರ್ಷ ಆದವರು. ಚೈನಾದಾಗ ಯಾರು 150 ವರ್ಷ ಆದವ್ರು ಇದ್ದಾರಂತ. ನೋಡ್ರಿ ಅವ್ರ ಮೊಸಳಿ ಮುಖ ನೋಡ್ರಿ ಹೆಂಗಿರ್ತದ. ಅವು ಪ್ರೇತ ಕಳೆ ಏನೇನು ಇರುವುದಿಲ್ಲ ಅದ್ರ. ಛೇ 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 ಆದ್ರೂ ಬದುಕ್ತಿರ್ತಾವ. ಯಾವ ಕರ್ಮ ಬದುಕ್ತಾವ ವಿಷಯ ಬೇರೆ. ಅಂದ್ರ ಅಷ್ಟು ಜರ್ಜಿತ ಆದ ಮೇಲೆ, ಜರಾಜರ್ಜಿತ ಆದ ಮೇಲೆ ದೇಹ ಇರಬಾರ್ದು, ನಡೀತಿರ್ಬೇಕು. ಮತ್ತೊಂದು ದೇಹ ಬರ್ತದೆ, ಮತ್ತೆ ಹತ್ಕೊಂಡು ಹೋಗ್ತಿರ್ಬೇಕು, ಮತ್ತೊಂದು ಬಸ್ ಹತ್ಕೋಬೇಕು, ಹೋಗ್ತಿರ್ಬೇಕು ಅಷ್ಟು ಕೆಲಸ. ಅದರಿಂದ ಯಮದೇವರು ನಮಗೆ ಮಾಡಿದ ಉಪಕಾರ, ನಾವೆಲ್ಲರೂ ಅವರಿಗೆ ಮಾಡುವ ಉಪಕಾರ. ಹೊರಗಿದ್ದ ಒಳಗಿದ್ದ ಭಗವಂತ ಯಮದೇವರು, ಯಮದೇವರ ಅಂತರ್ಯಾಮಿಯಾದ ಭಗವಂತ ಒಂದು. ಧರ್ಮ ಒಳಗಿರುವಂತಹ ಧರ್ಮ, ಪುಣ್ಯ ಪಾಪಗಳು, ಅದಕ್ಕೆ ನಿಯಾಮಕರು ಯಮದೇವರು, ತದಂತರ್ಗತನಾದ ಭಗವಂತ. ಮುಂದ ಇದಂ ಸತ್ಯಂ ಸರ್ವೇಷಾಂ ಭೂತಾನಾಂ ಮಧು. ಮತ್ತೆ ಇಲ್ಲಿ ಸತ್ಯ. ಸತ್ಯ ಅಂದ್ರೆ ಯಾರು? ವಾಯುದೇವರು. ಇನ್ನೊಂದು ರೂಪ ಬರ್ಕೊಂಡಿಟ್ಕೊಳ್ರಿ. ವಾಯುದೇವರದ್ದು ಇನ್ನೊಂದು ರೂಪ ಸತ್ಯಂ ಅಂತ ತಿಳ್ಕೊಂಡು ಆಯ್ತಾ. ಅವರಲ್ಲಿ ಇದ್ದು, ಅವರು ದೇಹದಲ್ಲಿ ಇದ್ದಾರ, ಅವರಲ್ಲಿರುವಂಥವರು ಅಂತ ಅರ್ಥ. ಸತ್ಯನಾಮಕರಾದ ವಾಯುದೇವರು ಎಲ್ಲರಿಗೂ ಸುಖವನ್ನು ಉಂಟು ಮಾಡ್ತಾರೆ. ನಾವು ಸತ್ಯವನ್ನು ಆಡಿದರೆ, ನಾವು ಸತ್ಯವನ್ನ ಆಡಿದರೆ
ವಾಯುದೇವರು ಸತ್ಯವನ್ನ ಆಡುವಂತೆ ಪ್ರೇರಣೆ ಮಾಡ್ತಾರೆ, ಒಳಗಿದ್ದು ಸತ್ಯವನ್ನ ಆಡಿಸ್ತಾರ. ಆ ಸತ್ಯ ಆಡುವಿಕೆ ಅನ್ನೋದು ಅವರಿಗೂ ಸುಖವನ್ನು ಉಂಟು ಮಾಡಿದಂತೆ, ನಮಗೂ ಸುಖವನ್ನುಂಟು ಮಾಡಿದಂತೆ. ಮುಗೀತು. ಇದಂ ಮಾನುಷಂ. ನೆಕ್ಸ್ಟ್ ಬರ್ರಿ. ಮಾನುಷಂ, ಮನುಷ್ಯ ದೇಹ ಸಂಬಂಧಿಯಾಗಿರುವಂಥವ್ರು. ಮಾನುಷಂ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಮಾಡಬೇಕು? ಮನುಷ್ಯ ದೇಹ. ಸರಿನಾ? ಏನಂತಾರ? ಮಾನುಷಂ ಅಂದ್ರ ಸ್ವಯಂಭೂ ಮನುಹು ಮಾನುಷಃ ಅಂತ ಬರೆದಿದ್ದಾರೆ. ಯಾರು ಬರೆದಾರೆ? ಉತ್ತಮ ಸ್ವಾಮಿಗಳವರು. ಇದಂ ಮಾನುಷಂ ಅಂತಂದ್ರ ಮನುಷ್ಯ ದೇಹ ಸಂಬಂಧಿಯಾಗಿರುವಂಥವನು ಸ್ವಯಂಭೂ ಮನು, ಮನುಷ್ಯಾಭಿಮಾನಿ ಪೂರ್ಣ ಅಲ್ಲಿ ಇದ್ದಾನೆ. ಅವರು ಸುಖಪ್ರದರು, ನಾವು ಅವರಿಗೆ ಸುಖಪ್ರದರು, ಅವರು ನಮ್ಮ ದೇಹದಲ್ಲಿ ಇದ್ದಾರೆ. ಯಶ್ಚಾಸ್ಮಿನ್ ಮಾನುಷೇ, ಆ ಸ್ವಯಂಭೂ ಮನುವಿನಲ್ಲಿ ದೇಹದಲ್ಲಿ ಇದ್ದವರು ಭಗವಂತ ತೇಜೋಮಯ ಅಮೃತಮಯ ಪುರುಷ ಅಧ್ಯಾತ್ಮಂ, ಅಧ್ಯಾತ್ಮದಲ್ಲೂ ಮಾನುಷಃ ಅಂತ ಕರೆಸಿಕೊಳ್ಳುತ್ತಾರೆ. ಅವನು ಅಮೃತಮಯ ತೇಜೋಮಯ ಪೂರ್ಣನಾಗಿದ್ದಾನೆ ಅಂತ ತಿಳ್ಕೊಳ್ರಿ. ಹಿಂದೆ ಬಂದು ಹೋದ ಅಂಶ ಮತ್ತೊಂದ್ಸರ್ತಿ ಸ್ಮರಣೆಗೆ ಬಂತು. ಏನು ಅಂದ್ರೆ ಸ್ವಯಂಭೂ ಮನುಗಳು ಕೇವಲ ಸ್ವಯಂಭೂ ಮನ್ವಂತರಕ್ಕೆ ಮಾತ್ರ ಅಭಿಮಾನಿಗಳು ಅಂತ ತಿಳಿಬೇಡ್ರಿ. ಮನುಷ್ಯರ ಶರೀರಕ್ಕೂ ಅಭಿಮಾನಿಗಳು. ಅನಂತ ಮನುಷ್ಯರಿದ್ರೆ ಇವತ್ತು ಭೂಮಿಯಲ್ಲಿ ನಾವು ವಾಸ ಮಾಡುವರು ಎಷ್ಟೋ ಕೋಟಿ. ಬರೇ ನಮ್ಮ ಭಾರತದಲ್ಲೇನೆ 146 ಕೋಟಿ. 146 ಕೋಟಿ ಮನುಷ್ಯ ಶರೀರವಿದ್ರೆ 146 ಕೋಟಿ ಸ್ವಯಂಭೂ ಮನುವಿನ ರೂಪಗಳಿವೆ, ಅಭಿಮಾನಿಗಳಾಗಿದ್ದಾರೆ. ಇನ್ನ ಜಗತ್ತಿನ ಖಂಡ ಖಂಡ ಭೂಭಾಗಗಳಲ್ಲಿದ್ದ ಎಲ್ಲರ ದೇಹವನ್ನು ಕೇಳ್ತೀರೇನು, ಅದಕ್ಕೆಲ್ಲ ಅಭಿಮಾನಿಗಳು ಸ್ವಯಂಭೂ ಮನುಗಳು. ಅಷ್ಟು ದೊಡ್ಡ ಯೋಗ್ಯತೆ ಇದ್ದವರು ಸ್ವಯಂಭೂ ಮನು. ಅಂತಹ ಸ್ವಯಂಭೂ ಮನುವಿನ ಅಂತರ್ಯಾಮಿಯಾಗಿದ್ದ ಭಗವಂತನು, ನನ್ನ ಅಂತರ್ಯಾಮಿಯಾದ ಭಗವಂತನು, ಮೂಲರೂಪಿಯಾದ ಭಗವಂತನು ಅಭಿನ್ನರಾಗಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.